10 ಪೈಸಾ ಮಾಡಿರಿ 10 ಪೈಸಾ ರೂಪಾಯಿದಾಗ 90 ಪೈಸಾ ಉಳಿಸ್ಕೊಂಡು 10 ಪೈಸಾ ಹಾಕಿರಿ ಇದನ್ನ. ಮತ್ತೆ ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಇಂಥವ್ರೆಲ್ಲ ತಗೊಂಡು ಹೋಗಿ ಗುಡ್ದಾಗ ಹೋಗಿ ಕೈ ಕಾಲು ಕಟ್ಟಿ ಹಾಕಿ ಬಿಡ್ಬೇಕು. ಅಲ್ಲ ಇವ್ರನ್ನೆಲ್ಲ ಇವ್ರು ಬೆಳೆಸ್ತಾ ಇರೋದು ಯಾರು? ದುಡ್ಡು ಯಾರ್ದು? ದುಡ್ಡು ಗವರ್ಮೆಂಟ್ ದುಡ್ಡು. ಹೌದು, ನಮ್ದು ದುಡ್ಡು ಒಟ್ಟು ಹೋಗೋದು. ನಮ್ದು ಹೌದು ದುಡ್ಡು. ಎಷ್ಟು ತಿಂಗಳಾಯ್ತು ಈ ಕಾಮಗಾರಿ ಮಾಡಿ? ಯಾವ್ದು ಇದು ರಸ್ತೆ ಇದು ಒಂದ್ ವರ್ಷಕ್ಕೆ ಸರಿಯಾಗಿ ಗೊತ್ತಿಲ್ಲ. 3, 4, 5 ತಿಂಗಳ ಅದೇನೆ 5 ತಿಂಗಳ ಹಸಿ ಹಸಿ ಇದೆ ನೋಡಿ. ಏನಿಲ್ಲ ನೋಡ್ರಿ. ಅಲ್ಲಪ್ಪ ಇಷ್ಟು ಮಾತಾಡ್ತೀಯಲ್ಲ, ಅವಾಗ ನೀವ್ ಮಾತಾಡ್ಬೇಕಾಗಿತ್ತು. ಅವಾಗ ನಾವು ಇದ್ದಿದ್ದಲ್ಲ, ನಾ ಹೇಳಿಲ್ಲ ಗಿಡ ಕಟ್ಟಿ ಹಾಕ್ತಿದ್ದೆ ಅಂತ ಹೇಳಿ. ಗಿಡದ ಕಟ್ಟಿ ಹಾಕ್ತಿದ್ದೆ. ಈಗ ಅಧಿಕಾರಿಗಳನ್ನ ಕರ್ಕೊಂಡು ಬಂದಿದೀವಿ ನೋಡಕ. ಅದನ್ನ ನೋಡ್ರಿ, ಅದನ್ನ ಹಾಕಸ್ರಿ. ಅದನ್ನ ಸರಿ ಆಗ್ಲಿಲ್ಲ ಅಂತ ಮತ್ತೆ ನೀವು ಹೇಳ್ದಂಗ ಮತ್ತೆ ಗಿಡಕ್ಕೆ ಕಟ್ಟಿ ಹಾಕ್ತಿವಿ. ಈಗ ಈ ತರ ರಸ್ತೆಗಳು ನಿಮ್ಗೆ ಬೇಡ. ಬೇಡ, ಇದು ಒಳ್ಳೆ ರಸ್ತೆಗಳು ಬೇಕು. ಸರು ರಸ್ತೆ ಆದ್ರೆ ಆಗ್ಬೇಕು. ಇಲ್ಲಿದ್ರೆ ನೀವು ಬಸ್ ಹೋಗಿರಿ. ಬೇಡ ಬೇಡ. ಅದಕ್ಕೆ ಇವತ್ತು ನಾವು ಕೇಳಕ್ ಬಂದಿದ್ವಿ ಪಕ್ಷದ ವತಿಯಿಂದ. ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ನೀವು ಕೂಡ ಈ ತರ ಯಾರ ಬಗ್ಗೆ ಯಾರಾದ್ರು ಮಾತಾಡಿದ್ರ? ನಿಮ್ ಪಂಚಾಯತ್ ಸದಸ್ಯರು ಮಾತಾಡಿದ್ರ? ಏನೋ ಪಂಚಾಯತ್ರಿಗೆ ತಿಳಿಸೋಣ ಇದನ್ನ. ಅಲ್ಲ ಯಾರು ಏನಾದ್ರು ಮಾತಾಡಿದ್ರ ಇದ್ರ ಬಗ್ಗೆ? ಅವ್ರು ಇನ್ನೂ ಬಿಲ್ ಆಗಿಲ್ಲ ಅಂತಂದ್ರ ಅವರು. ಬಿಲ್ ಆಗಿಲ್ಲಲ್ಲ, ಮತ್ತೆ ಹೊಸದಾಗಿ ಮಾಡಿಸ್ಬೇಕಂತ ಹೇಳ್ಯಾರ. ಹೇಳಿದ್ರ? ನೋಡ್ರಿ ನೀವು ಒಂದ್ ಸ್ವಲ್ಪ ಬದಲಾಗ್ರಿ ಅಣ್ಣವ್ರೆ. ಇವತ್ತು KRS ಪಕ್ಷ ಪ್ರತಿಯೊಂದು ನಮ್ಮ ಎಡಬಲಿ ಪಂಚಾಯತ್ ರಾಜ್ ಎಡಬಲಿ ಅವ್ರನ್ನ ಕರ್ಕೊಂಡು ಜೊತೆಯಲ್ಲಿ ನಾನು, ಮರಾಠದವರು, ನಮ್ಮ ಗೋಸ್ವಾಮಿ ಅವರು, ನಮ್ಮ ಮೂರ್ತಿ, ನಮ್ಮ ಸೈನಿಕರು ಎಲ್ಲರೂ ಬಂದಿದ್ದೀವಿ. ನಮ್ಮ ಎಡಬಲಿ ಅವ್ರ ಜೊತೆ ರೋಡಿನ ಬಗ್ಗೆ ಮಾತಾಡೋದಕ್ಕೆ. ರೋಡು 6 ತಿಂಗಳಾಗಿದೆ ಅಂತ ಹಾಕಿ ಟೆಂಡರ್ ಆಗದೆ ಬಿಲ್ ಮಾಡಿರೋ, ಬಿಲ್ ಆಗಲಿಲ್ಲ, ಇನ್ನು ಬಿಲ್ ಆಗಿಲ್ಲ, ಟೆಂಡರ್ ಆಗಿಲ್ಲ, ರೋಡ್ ಆಗೋಗಿಲ್ಲ. ಇದು ಚಾಲಿಯಾಗಿ ಹೋಗಿದೆ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಟೆಂಡರ್ ಆಗದೆ ರಸ್ತೆಗಳು ಮಾಡೋದು. ಹಾಗೂ ನಮ್ಮ ನೋಡಿ ಎ ಇದ್ದಾರೆ, ನಮ್ಮ ಎ ಅವರು ನಿಂತುಕೊಂಡು ಕೆಲಸ ಮಾಡಿಸ್ಬೇಕಾಗಿರೋರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡ್ ಅನ್ನೋದನ್ನ ನೀವೇ ಸಾರ್ವಜನಿಕರು ನೋಡಿ, ಈ ಸಿಗ್ಗಾವಿ ಜನ ನೋಡ್ಬೇಕಾಗ್ತದೆ. ಈ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ 6 ತಿಂಗಳು ರೋಡ್ ಬಾಳಿಕೆ ಬರೋದಿಲ್ಲ ಅಂದ್ರೆ ಎ ಮತ್ತು ಎ ಮೈನ್. ಎ ಹೊಸಬ್ರಂತೆ ಪಾಪ ಅವರು ಹಾಕ್ಬೇಕಾದ್ರೆ ಇಲ್ಲಿ ಸ್ಪಾಟ್ಗೆ ಬಂದಿಲ್ಲ ಅನ್ನೋದಕ್ಕೆ ಉದಾಹರಣೆ ಮುಂದೆ ರೋಡ್ಗಳಲ್ಲಿ ನೀವು ಗಮನಿಸ್ತೀರಾ. ಹಾಗಾಗಿ ನಮ್ಮ ತೆರಿಗೆ ಹಣ, ನಿಮ್ಮ ತೆರಿಗೆ ಹಣ, ಅವ್ರದ್ದು ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ಳುವ ಅಧಿಕಾರಿಗಳು ಇವರೆಲ್ಲ. ಈ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇದೆಯಾ? ಎಗೆ ಎ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಎ ಹೊಸಬ್ರಂತ. ಅವರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ ನಾನು ಕೆಲಸ ಮಾಡಬೇಕು, ನಾನು ಸರ್ಕಾರಿ ಕೆಲಸದಲ್ಲಿದ್ದೀನಿ, ನಾನು ಭಯ ಭಕ್ತಿಯಿಂದ ಕೆಲಸ ಮಾಡಬೇಕು, ಇಲ್ಲದಿದ್ರೆ ನನಗೆ ಕಾನೂನು ರೀತಿ ಕ್ರಮ ಜರುಗಿಸ್ತಾರೆ ಅನ್ನೋ ಒಂದು ಭಯ ಇದ್ದಿದ್ರೆ ಎಗೆ ಇದನ್ನ ಕೆಲಸ ಮಾಡ್ತಾ ಇದ್ರು. ಇವ್ರಿಗೆ ಆ ಭಯ ಅನ್ನೋದು ಇಲ್ಲದೆ ಆಗಿರೋದೇನಕ್ಕಂದ್ರೆ ಈಗ 40ರಿಂದ 60% ಹೋಗಿರೋದ್ರಿಂದ. ಹಾಗಾಗಿ ನಾಚಿಕೆ ಆಗ್ಬೇಕಾಗ್ತದೆ. ಈ ಕ್ಷೇತ್ರದ ಮಾಜಿ MLA ಆಗಿರುವಂತ ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಬೊಮ್ಮಾಯಿ ಅವರಿಗೆ ಇಂಥ ರಸ್ತೆಗಳನ್ನ 6 ತಿಂಗಳಿಗೆ ಕಿತ್ತೋಗುವ, ಯಾವುದೇ ಟೆಂಡರ್ ಆಗುವ ರಸ್ತೆಗಳನ್ನ ಆಗ್ತಾ ಇದೆ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕಾಗ್ತದೆ. ಯಾಕಂದ್ರೆ ಈ ರಸ್ತೆಗಳು ಈ ಕಳಮಟ್ಟ, ಈ ಗುಣಮಟ್ಟಕ್ಕೆ ನೋಡ್ಬಿಟ್ರೆ ನಾಚಿಕೆ ಆಗುದ್ರೆ ಸ್ವಾಮಿ. ನೀವು ಬೆಂಗಳೂರಲ್ಲೆಲ್ಲ ಕೂರೋದು, ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನಾಗಿದೆ? ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ಕಳಪೆ ಕಾಮಗಾರಿ ಆದಾಗ ನಿಮ್ಮ ಭಯ ಇಲ್ಲ. ನಿಮಗೂ ಬರ್ತಾ ಇದೆಯಾ ಪರ್ಸೆಂಟೇಜ್? ಹಂಗಾದ್ರೆ ಬರುತ್ತೆ. ಹಂಗಾಗಿ ಅವರಿಗೆ ಈ ಕೂಡಲೇ ಕಾನೂನು ರೀತಿ ಕ್ರಮ ಹಾಕ್ಬೇಕು. ಈಗ ನಾವು CO ಅವ್ರು ಕಳ್ಸಿದ್ರಿ, ಈ ಹೊಸಬ್ರು ಇದಾರಂತೆ ಎ ಅವರು ಇದ್ರ ಬಗ್ಗೆ ರಿಪೋರ್ಟ್ ಹಾಕ್ಬೇಕಾಗ್ತದೆ. ಸಾರ್ವಜನಿಕರೇ, ಈಗ ನಮ್ಮ ಮರಾಠಿ ಸಾರ್ ಮಾತಾಡಿದ್ಮೇಲೆ ತೋರಿಸ್ತೀನಿ ರೋಡು. ಈಗ ಇಲ್ಲಿ ನಾವು ಮಾತಾಡ್ಬಿಟ್ರೆ ಸುಮ್ಮನೆ ಏನೋ ಮಾತಾಡ್ತಾ ಇದಾರೆ ಅಂತ ರೋಡ್ ನೋಡಿ ತುಂಬಾ ಆನಂದ ಪಡ್ತೀರಾ. ಮಾತಾಡಿ ಸ್ನೇಹಿತರೆ ಮತ್ತು ನಮ್ಮ ಕರ್ನಾಟಕದ ಜನಸಾಮಾನ್ಯರು, ನಾವು ನಿಮ್ಮ ಗಮನಕ್ಕೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಶಿಗ್ಗಾವಿಯಲ್ಲಿ ಇವಾಗ ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ರಸ್ತೆಗಳು, ಪ್ರತಿಯೊಂದು ಯಾವ ಜಾಗನೂ ಬಿಡ್ತಾ ಇಲ್ಲ. ಪಂಚಾಯಿತಿಗಳಿಗೆ ಹೋಗಿ ನಮ್ಮ ತತ್ವಗಳು ಏನಿದೆ KRS ಪಕ್ಷದ ಅದಷ್ಟು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ನಮ್ಮದು ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ ಮತ್ತು ಎಲ್ರಿಗೂ ಒಂದು ಸಮಾನ ಇದನ್ನ ಏನು ಲೆವೆಲ್ ಆಫ್ ಲಿವಿಂಗ್ ಅಂತೀವಿ, ಅದು ಎಲ್ರಿಗೂ ಒಂದು ಒಂದೇ ಮಟ್ಟದಲ್ಲಿ ಅದು ಸುಧಾರಣೆ ಮಾಡಬೇಕು ಅಂತ ಇದ್ದೀವಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಮೊನ್ನೆ 2 ಸ್ವಿಫ್ಟ್ ಎಷ್ಟು ಆಲ್ಮೋಸ್ಟ್ 120 ಹಳ್ಳಿಗಳಿಗೆ ನಾವು ಭೇಟಿ ಕೊಟ್ಟಿದ್ವಿ, ಶನಿವಾರ ಮತ್ತು ಭಾನುವಾರ. ಆ ಟೈಮಲ್ಲಿ ನಾವು ಎಲ್ಲೂ ಗಾಡಿ ನಿಲ್ಲಿಸ್ತಾ ಇಲ್ಲ, ಪ್ರಚಾರ ಮಾಡ್ತಾ ಇದ್ವಿ, ಜಸ್ಟ್ ಹೋಗ್ತಾ ಇದ್ದೀವಿ. ಆ ಸಮಯದಲ್ಲಿ ನಾವು ಇಲ್ಲಿ ಸಾಯಂಕಾಲ ಹೊತ್ತು ವಾಪಸ್ ಬರಬೇಕಾದ್ರೆ ನೀವು ನಿನ್ನೆ ನೋಡಿದಿರ, ಆ ವಿಡಿಯೋ ಹಾಕಿದ್ವಿ, 1.5 ನಿಮಿಷದ ವಿಡಿಯೋ ಹಾಕಿದ್ವಿ. ಇಲ್ಲಿ ಒಂದು ರಸ್ತೆ ಬಗ್ಗೆ ನಮಗೆ ಡೌಟ್ ಬಂತು. ಸ್ಥಳೀಯರನ್ನು ಕೇಳಿದಾಗ ಈ ರಸ್ತೆ ಸಾಧಾರಣ 1 ವರ್ಷ ಹಿಂದೆ ಹಾಕಿದ್ದಾರೆ ಅಂತ ಹೇಳಿದ್ರು. ಬಟ್ ಅದು ನಾವು ಇಳಿದು ನೋಡಿದಾಗ ಒಂದು ರೀತಿಯಲ್ಲಿ ತುಂಬಾನೇ ಹಸಿ ಕಾಣಿಸ್ತಾ ಇದೆ. ನಿಮ್ಗೆ ಮುಂದೆ ಹೋದಾಗ ಅದ್ರದ್ದು ಒಂದಿಷ್ಟು ಸ್ಯಾಂಪಲ್ ಎತ್ತಿ ತೋರಿಸ್ತೀವಿ ಹೇಗಿದೆ ರಸ್ತೆ ಅಂತ. ನಮಗೆ ಸಂಶಯ ಏನಂದ್ರೆ ಟೆಂಡರ್ ಆಗಿರ್ಬೋದು 1 ವರ್ಷ,
ಹಿಂದೆ, ಮತ್ತೆ ಕೆಲವು ಭಾಗ 1 ವರ್ಷ ಹಿಂದೆ ಆಗಿರ್ಬೋದು. ಆದರೆ ಕೆಲವು ಇದನ್ನ ಭಾಗವನ್ನ ಇತ್ತೀಚೆಗೆ ಹಾಕಿದಂಗಿದೆ, ಒಂದು 5-6 ತಿಂಗಳ ಹಿಂದೆ ಹಾಕಿದಂಗಿದೆ. ಅದನ್ನ ನೋಡೋಣ, ಅಲ್ಲಿ ಸ್ಯಾಂಪಲ್ ಎತ್ತು ತೋರಿಸ್ತೀವಿ, ನಮಗೂ ಗೊತ್ತಾಗುತ್ತೆ. ಇಲ್ಲೇ ಸ್ಥಳೀಕೃತರು ವರ್ಷ ಆಗಿಲ್ಲ, ಒಟ್ಟಿನಲ್ಲಿ ವರ್ಷ ಆಗಿಲ್ಲ. ಸೊ ಈ ವಿಚಾರವಾಗಿ ನಾವು ಏನಂದ್ರೆ ಲೈವ್ ಮಾಡೋಕ್ ಕಾರಣ ಏನಂದ್ರೆ, ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋದಾಗ್ಲಿ ಅದು ಬೇರೆ ವಿಚಾರ, ಅದ್ರ ಬಗ್ಗೆ ನಾವು ಏನು ಮಾತಾಡಲ್ಲ. ಆದ್ರೆ ಪ್ರತಿಯೊಂದಕ್ಕೂ ಸರ್ಕಾರದ ಹಣ ಅಂದ್ರೆ ಸಾರ್ವಜನಿಕರ ಹಣ. ಮತ್ತೆ ಅಧಿಕಾರಿಗಳು ಈಗ ನೋಡಿ, ಇವ್ರನ್ನ ಕರ್ಕೊಂಡ್ ಬಂದಿದ್ವಿ, ಅವ್ರು ಬೇರೆ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಆದ್ರೆ ಬರ್ಬೇಕಾಗತ್ತೆ, ಯಾಕಂದ್ರೆ ಹಿಂದೆ ಇದ್ದಂತಹ ಅಧಿಕಾರಿಗಳು ಅಥವಾ ಈಗ ಕೆಲವರು ಅಲ್ಲೇ ಇರ್ಬೋದು, ಈಗ AWL ಅವರು ಇತ್ತೀಚೆಗೆ ಬಂದಿದ್ದಾರೆ ಅಂತ, ಹಾಗಾಗಿ ಅವ್ರ ಬಗ್ಗೆನೂ ನಾವು ಅಷ್ಟೊಂದು ಹೇಳಲ್ಲ. ಆದ್ರೆ ಹಿಂದೆ ಇದ್ದ ಅಧಿಕಾರಿಗಳು ಮತ್ತೆ AE, JE ಇವರೆಲ್ಲ ಸ್ಪಾಟ್ ಅಲ್ಲಿ ಬಂದು ಏನ್ ಕೆಲಸ ನಡೀತಾ ಇದೆ, ಯಾವ ತರ ಕಾಮಗಾರಿಗಳು ನಡೀತಾ ಇದೆ, ಇದೆಲ್ಲ ನೋಡುವಂಥದ್ದು ಅವ್ರ ಜವಾಬ್ದಾರಿ ಇರುತ್ತೆ. ಅದು ಪಾರ್ಟ್ ಆಫ್ ದೇರ್ ಡ್ಯೂಟಿ. ಅದನ್ನೇ ಮಾಡಲ್ಲ, ಆಫೀಸಲ್ಲೇ ಕೂತು ಯಾರಿಂದ ರಿಪೋರ್ಟ್ ತಗೊಂಡು ಎಲ್ಲ ಸರಿ ಇದೆ ಅಂತೇಳಿ ಅದೇ ರಿಪೋರ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಹೋಗುತ್ತೆ, CEO ಎಲ್ರಿಗೂ ಅದೇ ಹೋಗುತ್ತೆ. ಅದ್ರ ಬೇಸಲ್ಲಿ ಎಲ್ಲ ಪೇಪರ್ ವರ್ಕ್ ಅಷ್ಟೇ, ಫೀಲ್ಡಿಗೆ ಬರಲ್ಲ, ಏನು ಮಾಡಲ್ಲ. ಅದಕ್ಕೆ ಈಗ ನಮ್ಮ ನಿನ್ನೆ ಒಂದು ದಿವಸ, ಆಲ್ಮೋಸ್ಟ್ ಒಂದು ದಿವಸ ನಾವು ಇವರನ್ನ ಈ ಸ್ಪಾಟಿಗೆ ಕರ್ಕೊಂಬರಕ್ಕೆ ಒದ್ದಾಡಿದ್ವಿ. ಯಾಕಂದ್ರೆ ಯಾವ ಇಲಾಖೆ ಕೇಳಿದ್ರು ಇದು ನಾವು ಮಾಡಿಲ್ಲ, ಇದು ನಮ್ದಲ್ಲ. ಒಂದು 10-12 ಆಫೀಸರ್ಸ್ ಅನ್ನು ನಾವು ಫೋನ್ ಮೂಲಕ ಕೇಳಿದ್ರು ಎಲ್ಲರೂ ಸುಳ್ಳು ಹೇಳಿದ್ದಾರೆ. ಕೊನೆಗೂ ಸುಳ್ಳು ಹೇಳೋ ರೀತಿಯಲ್ಲಿತ್ತು. ಆದರೆ ನಮ್ಗೆ ಅಷ್ಟೊತ್ತಿಗೆ ದಾಖಲೆಗಳು ಸಿಕ್ಕಿತ್ತು, ಇದು ಯಾರು ಮಾಡಿದ್ದಾರೆ, ಯಾರು ಎಂಜಿನಿಯರ್ಸ್ ಇದಕ್ಕೆ ಸಂಬಂಧಪಟ್ಟವರು, ಇದೆಲ್ಲ ಮಾಹಿತಿ ಸಿಕ್ಕಿದ ಮೇಲೆ ಇವತ್ತು ಅಫಿಷಿಯಲ್ ಆಗಿ ಒಂದು ಲೆಟರ್ ಕೊಟ್ಬಿಟ್ಟು ಈ ಥರ ಆಲ್ಮೋಸ್ಟ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು 8 ಕಿಲೋಮೀಟ್ರು ಹೋತನಹಳ್ಳಿಯಿಂದ ಮುಂದಕ್ಕೆ ಅಗ್ಗೇರಿಕೆರೆ ಅಲ್ವಾ, ಅಗ್ಗೇರಿಕೆರೆವರೆಗೆ ಒಂದು 7-8 ಕಿಲೋಮೀಟರ್ ಅಷ್ಟು ಈ ಇಂಥ ಕಳಪೆ ಕಾಮಗಾರಿ ನಡೆದಿದೆ ಅಂತ ಹೇಳಿದ್ವಿ. ಆಧಾರದ ಮೇಲೆ ನಾವಿವಾಗ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಈಗ ನಾವು ಇವರಿಂದ ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇನೆ. ಎಲ್ಲಿ ನೋಡಿ ಲೆಟ್ರ್ ಕೊಟ್ಟಿದ್ದೀವಿ ನಾವು. ನಿಲ್ದೆ ಯಜಮಾನ್ರೆ, ಬನ್ನಿ ಬನ್ನಿ. ನಾವು ಇವಾಗ ಇಷ್ಟೇನೆ ಅಧಿಕಾರಿಗಳಿಗೆ ಕೇಳ್ತಾ ಇರೋದು. ಇಲ್ಲಿ ಎಷ್ಟು ತಿಂಗಳಾಗಿದೆ ಮಾಡಿ? ಎಷ್ಟು ಸಮಯ ಆಯ್ತು ನಿಮ್ಗೆ ಗೊತ್ತಾದಂಗೆ ಇದು ಈ ರಸ್ತೆ? 4 ತಿಂಗಳ. 4. ಓಕೆ, ಇರ್ಲಿ, ನೋಡೋಣ ದಾಖಲೆಗಳಲ್ಲಿ ಏನಿದೆ ನೋಡೋಣ. ನಾವು ಅದೇ ಕೇಳಿದ್ವಿ. ಈಗ ನಮ್ಗೆ ಏನಂದ್ರೆ ಈಗ ಬಂದಿದ್ದಾರೆ, ಇದ್ರ ಬೇಸಲ್ಲಿ ರಿಪೋರ್ಟ್ ಅವರೇ ಹಾಕ್ಬೇಕು. ಮತ್ತೆ ಯಾರ್ಯಾರ ನಿರ್ಲಕ್ಷ್ಯ ಇದೆ ಈ ರಸ್ತೆ ಮಾಡೋದಕ್ಕೆ, ಅದು ಯಾರಾದ್ರೂ ಪರ್ಸೆಂಟೇಜ್ ಎಷ್ಟಾದ್ರೂ ಹೊಡಿಲಿ, ಅದ್ರ ಬಗ್ಗೆ ನಾವು ಈಗ ಪ್ರಶ್ನೆ ಎತ್ತಲ್ಲ. ಆದ್ರೆ ಇದ್ರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಇಂಥ ಕಳಪೆ ಕೆಲಸ ಮಾಡೋದಕ್ಕೆ, ಅಧಿಕಾರಿಗಳಿರ್ಬೋದು ಅಥವಾ ಕಾಂಟ್ರಾಕ್ಟರ್ ಅಂತೂ ಬಂದೇ ಬರ್ತಾನೆ. ಅವ್ನು ಯಾವ ಇದ್ರಲ್ಲಿ ಮಾಡಿದ ಅಥವಾ ಅವರನ್ನ ಸೂಪರ್ವಿಷನ್ ಮಾಡಬೇಕಾಗಿದ್ದ ಅಧಿಕಾರಿಗಳು ಯಾಕೆ ಇದಕ್ಕೆ ನಿರ್ಲಕ್ಷ್ಯ ತೋರಿಸಿದ್ರು? ಎರಡೂ ಬರುತ್ತೆ. ಇಲ್ಲಿ ಸಾರ್ವಜನಿಕರ ಹಣ ಎಲ್ಲಾ ಕಡೆಯಲ್ಲೂ ಹೋಗ್ತಾ ಇದೆ. ಅಧಿಕಾರಿಗಳು ಇಲ್ಲಿ ಬಂದ್ರು ನಮ್ಮ ಸಂಬಳದಲ್ಲೇ ಅವರು ನಮ್ಮ ಇದರಲ್ಲೇ ಸಂಬಳ ಪಡೀತಾ ಇರೋದು, ಸಾರ್ವಜನಿಕರ ದುಡ್ಡಲ್ಲಿ. ಮತ್ತೆ ಇನ್ನೊಂದು, ಈಗ ಮತ್ತೆ ಕೆಲಸ ಮಾಡಬೇಕು ಅಂದ್ರೆ ಏನ್ ಮಾಡ್ತಾರೆ, ತೇಪೆ ಕೆಲಸ ಮಾಡ್ತಾರೆ ಅಷ್ಟೇನೆ. ಅದು ಇನ್ನೊಂದು 2 ತಿಂಗಳು ಇರುತ್ತೆ, ಯಾರು ಪ್ರಶ್ನೆ ಮಾಡಲ್ಲ, ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಈಗ ನಾವು ನಿಮ್ಗೆ ಇಲ್ಲಿಂದ ಎಲ್ಲಿವರೆಗೂ ಮುಂದಕ್ಕಿದೆ ಅಷ್ಟು ಲೈವ್ ತೋರಿಸ್ತೀವಿ ನಿಮ್ಗೆ. ಕೆಲವು ಕಡೆ ಇಳಿದ್ಬಿಟ್ಟು ಆ ಸ್ಯಾಂಪಲ್ AWL ಅವ್ರಿಗೆ ಪಾಪ ಸುಬ್ರು ಅಂತ ಇದಾರೆ, ನೀವು ಇದಕ್ಕೆ ಫಲಕ ಹಾಕ್ಬೇಕಾಗುತ್ತೆ. ಎಷ್ಟು ರೇಟು, ಎಷ್ಟು ಕಿಲೋಮೀಟರ್ಗೆ ಅದಕ್ಕೊಂದು ಫಲಕ ಅಂತಾರೆ, ಇಲ್ಲಾಂದ್ರೆ ಅದಕ್ಕೊಂದು ನಾಮ ಫಲಕ ಅಂತಾರೆ. ನಾಮ ಫಲಕ ಎಲ್ಲಿದೆ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಅಲ್ಲಿ 2 ಕಡೆ ಇರಬೇಕು. ಹಾಗಾಗಿ ಇದು ನೀವು ಹೇಳಿದ್ರೆ ಇದನ್ನ ನಮಗ್ ಬರೋದಿಲ್ಲ, ಅದು ಆ ಕಡೆ ರೋಡ್ದು, ನಿಮ್ಮ ರೋಡ್ದು ನಿಮ್ಮ ಜವಾಬ್ದಾರಿ. ಕೆಲಸ ಗುದ್ಲಿ ಹಿಡಿದ ಮುಂಚೆನೆ ಬೋರ್ಡ್ ಹಾಕ್ಬಿಟ್ಟೆ ಕೆಲಸ ಮಾಡಬೇಕು ಅಂತ ಸುತ್ತೋಲೆಯಲ್ಲಿ ಇದೆ. ಅದನ್ನ ದಯವಿಟ್ಟು ನೀವು, ಯಾಕಂದ್ರೆ AWL ಅವರಿಗೆ ಒತ್ತಿ ಹೇಳ್ತಾ ಇಲ್ಲ ಅಂದ್ರೆ ಅವರು ಹಳಬರಿ ಜಾಗದಲ್ಲಿ ಬಂದು ಕೂತಿದ್ದಾರೆ. ಆಮೇಲೆ ಅವ್ರನ್ನ ಕೇಳೋಣ, ನೀವು AE ಆಗಿರೋದ್ರಿಂದ, ನೀವು ಇಂಜಿನಿಯರ್ ಆಗಿರೋದ್ರಿಂದ, ನೀವು ಅತ್ಯುತ್ತಮ ಇಂಜಿನಿಯರು, ನಿಮಗೆ ಒಂದು ಪ್ರಶಸ್ತಿ ಕೊಡಬೇಕಾಗ್ತದೆ. ಯಾವುದು ನಮ್ಮ ಪ್ರಧಾನಮಂತ್ರಿ ಕೈಯಲ್ಲಿ ಕೊಡಿಸೋದು ಸಾಕಾಗಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ರೋಡ್ ಆಗಿದೆ, ಈಗ ಜನಗಳು ನೋಡ್ತಾರೆ ರೋಡ್ನ. ಹಾಗಾಗಿ ನಿಮ್ಮಂತ AEರು ನಮ್ಮ ಕರ್ನಾಟಕಕ್ಕೆ ಬೇಕೇ ಬೇಕು. ನಿಮ್ಮಂಥವ್ರು ಲಕ್ಷಾಂತರ ಜನ ಬೇಕು. ಇಂಥ ಕಲ್ಪೆ ರೋಡ್ಗಳನ್ನ ಮಾಡೋದಕ್ಕೆ ನಿಮ್ಮಂಥವ್ರು ಬೇಕೇ ಬೇಕು ನಮಗೆ. ಅರ್ಥ ಒಂದು, ನನಗೀಗ ಬೋರ್ಡು ಎಲ್ಲಿದೆ ತೋರಿಸಿ ನಿಮ್ಮ AE ಆಗಿ. ಇದು ವರ್ಕ್ ಅಂಡರ್ ಪ್ರೋಗ್ರೆಸ್ ಇದೆ, ಫೈನಲ್ ಆಗಿಲ್ಲ. ಅದಕ್ಕೆ ಯಾವುದು ಬೋರ್ಡ್ ಹಾಕಿಲ್ಲ. ಯಾಕಂದ್ರೆ ಪ್ರೋಗ್ರೆಸ್ ವರ್ಕ್ ಇದ್ದಿದ್ದಕ್ಕೆ ಕಂಪ್ಲೀಟ್ ಮುಗಿದ ನಂತರನೇ ನಾವು ಎಲ್ಲ ಪ್ರೋಗ್ರೆಸ್ ಅಂದ್ರೆ ಇದು ಯಾವುದೇ ವರ್ಕಿನ ಮುಗಿದಿಲ್ರಿ ಇದು ವರ್ಕ್. ಈಗ ನೀವು ಪೇಮೆಂಟ್ ಮಾಡಿಲ್ಲ ಅಂತ ವರ್ಕಿಂಗ್ ಪ್ರೋಗ್ರೆಸ್ ಅಂತ ಹೇಳ್ಬೇಡಿ. ನಿಮ್ದು ಪೇಪರ್ ವರ್ಕ್ ಆಲ್ಮೋಸ್ಟ್ ಮುಗ್ದಿರುತ್ತೆ. ಈಗ ನಾವು ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೇಳಿದೆ ಸರ್, ನಿಮ್ಗೆ ಏನ್ ಹೇಳಿದೆ, ಗುದ್ಲಿ ಹಾಕದಿದ್ ಮುಂಚೆ ಅಂದ್ರೆ ರೋಡ್ಗೆ ಹಗಿದಿದ್ ಮುಂಚೆ ನೀವು ಬೋರ್ಡ್ ಹಾಕ್ಬೇಕಾಗ್ತದೆ. ನಾವು ಕಾಮಗಾರಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತ ನಾನು ಆ ಬೋರ್ಡ್ ಕೇಳ್ತಾ ಇದ್ದೀನಿ. ನೀವು ಮುಗಿದ ಮೇಲೆ ಬೋರ್ಡ್ ಹಾಕ್ತೀನಿ. ಈ ಕಾಕಮ್ಮ ಗೋಮ ಕಥೆಗಳು ನಮ್ಗೆ ಹೇಳ್ಬೇಡಿ ಅಧಿಕಾರಿಗಳೇ.
ಅಧಿಕಾರಿಗಳೇ ನಿಮ್ಮನ್ನ ಕೇಳ್ತಾ ಇರೋದು ಫಸ್ಟ್ ಬೋರ್ಡ್ ಇರಬೇಕು, ಆಮೇಲೆ ಕೆಲಸ ಮುಟ್ಟಬೇಕು ಅಂತ ಇರೋದೇ ಏನು ಸುತ್ತೋಲೆಗಳಲ್ಲಿ. ಮತ್ತು ನಿಮಗೆ ರಿಜಿಸ್ಟ್ರೇಷನ್ ಇರೋದು ನೀವೇ ಓದ್ ಬಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಆ ಬೋರ್ಡಲ್ಲಿ ನೀವು ಕೆಲಸ ಪ್ರೋಗ್ರೆಸ್ ಅಲ್ಲಿದೆಯೋ ಬಿದ್ದೋಗಿದೆಯೋ ಬಂದು ಈ ರೋಡ್ ಸ್ಟಾರ್ಟ್ ಮಾಡ್ತೀರಿ ಅನ್ನೋಕ್ ಮುಂಚೆನೆ ನೀವು ಬೋರ್ಡ್ ಹಾಕ್ಬೇಕು. ವೈಟ್ ಪಟ್ಟಿ ಆಗೋಗಿದೆ, ಎಲ್ಲ ಆಗೋಗಿದೆ. ಇವತ್ತಿಗೂ 100% ಅಂತ ನೀವು ಹಾಕೋದು ಯಾವಾಗ? ಇದೆಲ್ಲ ಕಾಕಮ್ಮಗ ಒಂದು ಕತೆಗಳು ಹೇಳ್ಬೇಕು. ನಾನು ಕೇಳ್ತಾರೆ ಒಂದೇ ಬೋರ್ಡಲ್ಲಿ ಬೋರ್ಡ್ನ ಜನಗಳಿಗೆ ತೋರಿಸೋದು. ನಾನು ಇದಕ್ಕೆ ಕೇಳ್ತಾನೆ ಇದ್ದಾರೆ. ನೀವು ಹೇಳಿದ್ರಿ ಅವ್ರ ಪ್ರೋಗ್ರೆಸ್ ಫೈನಲ್ ಫೈನಲ್ ನಾವು ಫೈನಲ್ ಬಿಲ್ ಬರೀತಲ್ಲ ಅವಾಗ ನಾವು ಬೋರ್ಡ್ ಎಲ್ಲ ಎಷ್ಟು ಕಿಲೋಮೀಟರ್ಗೆ ಎಷ್ಟು ಇದು ಟೆಂಡರ್? ಇನ್ನೊಂದು 1.7 ಕಿಲೋಮೀಟರ್ ಇದೆ. 1.7 ಎಷ್ಟು ಅಮೌಂಟ್? ಇದು GST ಬಿಟ್ಟು 81 ಲ್ಯಾಕ್, GST ಇಟ್ಕೊಂಡು ನಾವು 1.7 ಅಂದ್ರೆ ಲೆಸ್ ದನ್ 2 ಕಿಲೋಮೀಟರ್ 81 ಲ್ಯಾಕ್. ಮಾಡಿದ ಗುತ್ತಿಗೆದಾರ ಹೆಸರು ಹೇಳಿ ಸರ್, ಇದು ಯಾರು ಮಾಡಿದಾರೆ? ವಿಷ್ಣು ಹೊನಗೊಂದ್ ಅಂತ ಹೇಳಿ. ವಿಷ್ಣು ಹೊನಗೊಂದ ಸರ್, ಈಗ ನೀವು ಇದೇ ಮಾತು ಮೇಲೆ ನಿಲ್ಲಬೇಕು. ಒಂದು ನಾನು ಮಾತಾಡ್ಬಿಡ್ತೀನಿ, ಇದೇ ಮಾತು ಮೇಲೆ ನಿಲ್ಲಬೇಕು. ಏನ್ ಹೇಳ್ತಾ ಇದ್ದೀರಾ? ಮುಗಿದ ಮೇಲೆ ನಾನು ಬೋರ್ಡ್ ಹಾಕ್ತೀನಿ ಅಂತ. ಸರ್, ಇದನ್ನ ನೀವು ಎಂಟ್ರಿ ಮಾಡ್ಕೊಳ್ಳಿ. ಮುಗಿದ ಮೇಲೆ ಬೋರ್ಡ್ ಹಾಕ್ತಾರಂತೆ, ಎಲ್ಲ ಮುಗಿದ ಮೇಲೆ. ಅದ್ರಲ್ಲಿ ನಿಮ್ಮದ್ರಲ್ಲಿ ಇದ್ರೆ ದಯವಿಟ್ಟು, ಯಾಕಂದ್ರೆ ನಿಮಗೆ AEE ಆಗಿ ನಿಮ್ಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಹೊಸಬರು, ನಿಮ್ಗೆ ತೊಂದರೆ ಇರ್ತಲ್ಲ. ಮುಗಿದ ಮೇಲೆ ಬೋರ್ಡ್ ಹಾಕೋದು ಪ್ರಾಯೋಜನ ಇದ್ರೆ ದಯವಿಟ್ಟು ಸಾರ್ವಜನಿಕರಿಗೆ ಹೇಳಿ. AEE ದಿಕ್ ತಪ್ಪಿಸೋದು ಬೇಡ. ಒಂದ್ ನಿಮಿಷ, ದಿಕ್ ತಪ್ಪಿಸೋದು ಬೇಡ. ಸಾರ್ವಜನಿಕರು ನೋಡ್ತಾ ಇದಾರೆ, ದಿಕ್ ತಪ್ಪಿಸಬಾರ್ದು. ಈಗ ಕೆಲಸ ಆದ್ಮೇಲೆ ಬೋರ್ಡ್ ಹಾಕ್ತೀನಿ ಹಂಗಿದ್ರೆ ಆತರ ಇದ್ರೆ ನಮ್ಗೆ ಆತರ ಒಂದು ಲೆಟರ್ ಕೊಡಿ. ನಾನು ನಿಮ್ಮನ್ನ ಕೇಳ್ತೀನಿ, ರೋಡ್ ಹಾಕಿದ ಮೇಲೆ ನೀವು ಬೋರ್ಡ್ ಹಾಕೋದು ಅಂದ್ರೆ ನಂಗೆ ದಯವಿಟ್ಟು ಕೊಡಿ. ಅದನ್ನ ಹಂಗೆ ಹೋಗೋಣ. ಕಾನೂನಿಗೆ ನೀವು ದೊಡ್ಡವರಲ್ಲ, ನಾನು ದೊಡ್ಡವರಲ್ಲ, ಚೀಫ್ ಮಿನಿಸ್ಟರ್ ದೊಡ್ಡವರಲ್ಲ, ಪ್ರಧಾನಮಂತ್ರಿ ದೊಡ್ಡವರಲ್ಲ. ಪ್ರಧಾನ ಸೇವಕ ಅಂತ ಹೇಳ್ಕೊಳ್ತಾರೆ ಅಲ್ವಾ? ಹಾಗಾಗಿ ಅವ್ರು ಹೇಳ್ತಾ ಇರೋ ಮಾಹಿತಿ ಸಾರ್ವಜನಿಕರಿಗೆ ತಪ್ಪಾಗಬಾರ್ದು. ನಾನು ಕೇಳ್ತಾ ಇರೋದು, ಕೆಲಸ ಆದ್ಮೇಲೆ ಬೋರ್ಡ್ ಹಾಕ್ತೀರಾ, ಕೆಲಸದ ಮುಂದೆ ಬೋರ್ಡ್ ಹಾಕ್ಬೇಕಾ? ಏನಿದೆ ಕಾನೂನಲ್ಲಿ ಅಲ್ಲೇ ನಿಯಮಗಳು, ಕಾನೂನಲ್ಲ ಇದು ನಿಯಮ. ಈಗ ಒಂದು ಯಾವುದೋ ಒಂದು ರೋಡ್ ಆಗಬೇಕಾದ್ರೆ ಒಂದು ಎಸ್ಟಿಮೇಷನ್ ತಯಾರು ಮಾಡ್ತಾರೆ. ಈ ಎಸ್ಟಿಮೇಷನ್ ಅಲ್ಲಿ ವೇರಿಯಸ್ ಸ್ಟೇಜಸ್ ಇರ್ತದೆ. ರೋಡ್ ಅದ ಫಸ್ಟ್ ಕ್ಯಾರಿ ಮಾಡೋದು, ಆಮೇಲೆ ಇವನ್ JSP ಹಾಕಬೇಕು, ಆಮೇಲೆ ಇದೆಲ್ಲ ಇರ್ತವೆ. ಆಮೇಲೆ ಏನ್ ಬರುತ್ತೆ, ಎಷ್ಟು ಕಿಲೋಮೀಟರ್ ಆಯಿತು ಸ್ಯಾಂಕ್ಷನ್ ಬೇರೆ, ಸ್ಯಾಂಕ್ಷನ್ ಒನ್ ಟೈಮ್ ಸ್ಯಾಂಕ್ಷನ್ ಬೇರೆ ಆಗ್ಬೋದು ಅಥವಾ ಮಾಡಿ ಬೇರೆ ಆಗ್ಬೋದು. ಸೊ ಅದನ್ನ ಬೋರ್ಡ್ ಹಾಕಬೇಕು. ಅಂದ್ರೆ ಏನು ನಮ್ಮದು ಎಸ್ಟಿಮೇಟ್ ಇರೋದಲ್ಲ ಲಾಸ್ಟ್ಗೆ ಬರ್ತದೆ ಅದು. ಸೊ ವರ್ಕ್ ಕಂಪ್ಲೀಟ್ ಆದಮೇಲೆ ಬೋರ್ಡ್ ಹಾಕ್ಬೇಕು, ಅವ ಮುಗಿಬೇಕು. ಸ್ಟಾರ್ಟಿಂಗ್ ಮುಗಿದ್ಮೇಲೆ ಅದು ಅದರಲ್ಲಿ ಏನೇನು ಯಾವ ಕಾಂಟ್ರಾಕ್ಟರ್ ಮಾಡಿದ್ದಾರೆ, ಯಾವ ವರ್ಷ ಮಾಡಿದ್ದಾರೆ, ಯಾವ ಅನುದಾನ, ಎಷ್ಟು ಅನುದಾನ ಮೊತ್ತ ಇರ್ತದೆ, ಆಯ್ತಾ, ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಮುಗಿಸಿದ್ರು, ಇಷ್ಟೆಲ್ಲ ಅದು ಲಾಸ್ಟ್ ಬೋರ್ಡ್. ಸರ್, ನೀವು ಲಾಸ್ಟ್ ಬೋರ್ಡ್ ಹೇಳಿದ್ರೆ ಸಂತೋಷ, ದಾಖಲೇಬೇಕು. ಇದೆ ಸರ್, ನಾನು ಕೇಳ್ತಾ ಇರೋದು, ಈ ಊರಿಂದ ನೆಕ್ಸ್ಟ್ ಊರಿಗೆ ಯಾವ್ದೋ ನೀವು ಆಗ್ತಾ ಇದ್ದೀರಲ್ಲ, ಆ ರೋಡ್ಗೆ ಹಾಕಬೇಕಾದ್ರೆ ಫಸ್ಟು ಯಾವ ಡಂಬರ್ ಸ್ಟಾರ್ಟ್ ಮಾಡಿದಾಗ ನೀವು ಒಂದು ಬೋರ್ಡ್ ಹಾಕ್ತಾರೆ. ಬೋರ್ಡು ಇಷ್ಟು ಆಗ್ತಾ ಇದ್ರಿ, ಕ್ವಾಲಿಟಿ ಇಷ್ಟಿತ್ತು ಅಂತ ಎಲ್ಲರೂ ಬಿಡ್ರಿ, ಜಾಗ ಬಿಡಿ. ಕ್ವಾಲಿಟಿ ಇಷ್ಟಿಷ್ಟು ಹಾಕ್ಬೇಕು ಅನ್ನೋದನ್ನ ಸಾರ್ವಜನಿಕರಿಗೆ ಇಷ್ಟು ದುಡ್ಡು, ಇಷ್ಟು ಕಿಲೋಮೀಟರ್, ಇಷ್ಟು ಅಗಲ ಎಲ್ಲ ಸೂಚನೆ ಕೊಡ್ಬೇಕಾಗುತ್ತಲ್ವಾ? ಆ ಬೋರ್ಡ್ ಅಲ್ಲಿ ನಾನು ನೀವು ಕೇಳ್ತಾ ಇರೋ ನೀವು ತುಂಬಾ ಜಾಣದಿಂದ ನೀವು ಕೇಳ್ತಾ ಇರೋ ಉತ್ತರ ನನ್ಗೆ ಅರ್ಥ ಆಗಿಲ್ಲ. ತುಂಬಾ ಜಾಣ್ರ ಅಂತಂದು ಅದು ಏನಾಗುತ್ತೆ, ಮತ್ತೆ ಇಂಜಿನಿಯರ್ಸ್ ಹಾರ್ಟ್ ಆಗುತ್ತೆ. ಇವ್ರು ಯಾರು ಇಲ್ಲಿ ಮಲ್ಕೊಂಡಿಲ್ಲ ಸರ್, ಬಂದು ನೋಡಿದಾರೆ, ಕೆಲಸ ಮಾಡಿದಾರೆ. ಅರ್ಥ ಮಾಡ್ಕೊಳ್ಳಿ. ನಮ್ಮ ತೀರಾ ಒಕ್ಕಟ್ಟು ಮಾತಾಡ್ರಿ ದಯವಿಟ್ಟು. ನೀವು ಇವತ್ತು ಒಳ್ಳೆ ಕೆಲಸ ಮಾಡ್ತಿದ್ರಿ, ಬಂದಿದ್ದೀರಿ, ನಿಮ್ಮ ಗಮನಕ್ಕೆ ಬಂದಿದೆ ರೋಡ್ ಹಿಂಗಾಗಿದೆ ಅಂತಂದು. ನಾನು ಹೊಸಬ 5 ದಿನ ಆಗಿದ್ದು ಬಂದು ಈ ರೋಡ್ ಇವತ್ತೇ ಬಂದಿದ್ದು ನೋಡಿದ್ದು ನಾನು, ಆಯ್ತಾ. ನಾನು ನಿಮ್ಮ ಜೊತೆ ಬಂದು ನೋಡಿದಾಗ ರೋಡ್ ಹಾಳಾಗಿದೆ, ಒಪ್ತೇನೆ, ನಾನು ಖಂಡಿತ ಒಪ್ತೇನೆ, ಹಾಳಾಗಬಾರಿತ್ತು. ಅದಕ್ಕೆ ಇನ್ವೆಸ್ಟಿಗೇಷನ್ ಅಂತ ಇದೆ. ನೀವು ಲೆಟರ್ ಕೊಟ್ಟಿದ್ದೀರಿ, ನಾನು ಎಕ್ಸಿಕ್ಯೂಟಿವ್ ಬರೀತೀನಿ, ಲೆಟರ್ ಬರೀತೀನಿ, ಅವ್ರು ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ. ಓಕೆ, ಇಲ್ಲ ಸರ್, ಇದನ್ನ ಅದನ್ನ ನೀವು ಹೇಳಿ, ಅದನ್ನ ಮುಂದಕ್ಕೆ ಹೇಳ್ಬೇಡಿ. ನಾನು ಕೇಳ್ತಾ ಇದ್ದೀನಿ ಬೋರ್ಡ್ ಕೆಲಸ ಆದ್ಮೇಲೆ ಬೋರ್ಡ್ ಹಾಕ್ತಾರೆ. ಅದಕ್ಕೆ ಮುಂಚೆ ಬೋರ್ಡ್ ಹಾಕಿಲ್ವಾ ಸರ್? ಹಾಕೋದಿಲ್ಲ ಸರ್. ಹಾಗಾದ್ರೆ ಅದಕ್ಕೊಂದು ಲೆಟರ್ ಕೊಡ್ತೀನಿ, ನೀವು ಎಂಡೋಸ್ಮೆಂಟ್ ಕೊಡ್ತೀರಾ ಸರ್? ನಾವು ಹಾಕಂಗಿಲ್ಲ ಬೋರ್ಡು. ಕೆಲಸ ಮೊದಲು ಸ್ಟಾರ್ಟ್ ಮಾಡುವಾಗ ಯಾವುದೇ ರೀತಿಯಲ್ಲಿ ನಾವು ಬೋರ್ಡ್ ಹಾಕೋದಿಲ್ಲ ಅಂತ ನೀವು ಕೊಡಿ ಸರ್. ನನ್ಗೆ ಅಷ್ಟೇ. ಎಸ್ಟಿಮೇಟ್ ಏನು ಹೇಳ್ತದ್ರಿ ನಿಮ್ಮದು? ಎಸ್ಟಿಮೇಟ್ ಅಲ್ಲ, ಎಂಡ್ ಆಫ್ ಎಸ್ಟಿಮೇಟ್ ಪ್ರಕಾರ ಸರ್, ಇವಾಗ ನೀವು ಅದೇನೇ ಇಟ್ಕೊಳ್ಳಿ, ತನ್ನ ಕೊಡಿ. ಅಲ್ಲಲ್ಲ ಸರ್, ಈಗ ನನಗೆ ಪೋಸ್ಟಲ್ ಬೋರ್ಡ್ ಹಾಕಕ್ ಬರೋದೇ ಒಂದು ನಿಮಿಷ ಸರ್, ಒಂದು ನಿಮಿಷ. ನನಗೆ ಪೋಸ್ಟಲ್ಲಿ ನೀವು ಹೇಳಿದ್ರಲ್ಲ, ಈಗ ಅಲ್ಲಿ ತಪ್ಪು ಮಾಹಿತಿ ಹೋಗ್ಬಾರ್ದು. ನನಗೀಗ ನಾನು ಲೆಟರ್ ಕೊಡ್ತೀನಿ, ನಾವು ಬರೀ ಮಾತಲ್ಲಿ ಮಾತಾಡೋದು ಬೇಡ, ಇನ್ನೊಂದು ಲೆಟರ್ ಇವಾಗ ಟೈಪ್ ಮಾಡಿ ನಿಮ್ಗೆ ಕೊಡೋಣ. ನಮಗೆ ಪೋಸ್ಟಲ್ಲಿ ಬೋರ್ಡ್ ಹಾಕಕ್ಕೆ ಬರೋದಿಲ್ಲ ಅಂತ ನೀವು ಎಂಡೋಸ್ಮೆಂಟ್
ಆಮೇಲೆ ನಾವು ಅದನ್ನ ಯಾರು ನೆಸೆಸಿಟಿ ಇಲ್ಲ ಅಂತ ಅಲ್ಲ ನೆಸೆಸಿಟಿ ಇಲ್ಲ ಸರ್ ಕಾಂಟ್ರಾಕ್ಟ್ ಅಲ್ಲ, ನಾವು ಕೊಡ್ತೀವಿ, ಹಾಕ್ಬಿಡಿ, endorsement ಕೊಟ್ಬಿಡಿ ಸರ್, ನಾವು ಕೊಡ್ತೀವಿ. ಎಂಡೋಸ್ಮೆಂಟ್ ಯಾಕಂದ್ರೆ ನಿಯಮ ಇದೆ. ಕೋಪ ಮಾಡ್ಕೊಂಬೇಡಿ ನೀವು ಕೋಪ ನಿಯಮ ಇದೆ ಸರ್, ಏನು ಪಬ್ಲಿಕ್ ಬರೋದಿಲ್ಲ. ಗೊತ್ತಾಗ್ಬೇಕು ಯಾವ ರಸ್ತೆ ಎಷ್ಟು ಯಾವಾಗ ಶುರು ಆಗುತ್ತೆ ಅದು ಅವಾಗ ಯಾವಾಗ ಗೊತ್ತಾಗುತ್ತೆ ಈ ರೋಡನ್ನ ಪ್ರಾರಂಭ ಮಾಡುವಾಗ ಇಡೀ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪೊಲಿಟಿಕಲ್ ಮೆಂಬರ್ಸ್ ಬಂದು ಗುದ್ಲಿ ಪೂಜೆ ಅವ್ರು ಮಾಡ್ತಾರೆ ಮಾಡ್ತಾರೆ ಸರ್, ಜನಗಳಿಗೆ ಅವಾಗ ಗೊತ್ತಾಗಲ್ಲ. ಗೊತ್ತಾಗುತ್ತೆ ಸರ್ ಸರ್, ಆಮೇಲೆ ಸರ್, ಒಂದ್ ಸೆಕೆಂಡ್ ಸರ್, ಇಲ್ಲಿ ಹಾಕ್ಕೊಳ್ಳಿ. ಸರ್, ಈಗ ರೋಡ್ನ ಹಾಕಿದ್ರೆ ಇಲ್ಲಿ ಎಷ್ಟು ಆಗ್ತಾವ್ರೆ, ಇನ್ನೊಂದು ಎಷ್ಟು ಆಗ್ತಾರೆ, ಇದು ನಮ್ಗೆ ಟಾರ್ ಎಷ್ಟು ಆಗ್ತಾವ್ರೆ, ಎಷ್ಟು ಇಂಚ್ ಆಗ್ತಾವ್ರೆ, ಆಮೇಲೆ ಮುಂದೆ ಬೋರ್ಡ್ಗಳು ಮತ್ತೆ ಸೈಲೆಂಟ್ ಬೋರ್ಡ್ಸ್ ಎಲ್ಲ ಇನ್ನು ಮುಗ್ದಿಲ್ಲ, ಅದೆಲ್ಲ ಏನ್ ಹಾಕ್ಬೇಕು ಅವೆಲ್ಲ ಜನಗಳಿಗೆ ಗೊತ್ತಾಗ್ಬೇಕಂದ್ರೆ ಫಸ್ಟ್ ಬೋರ್ಡ್ ಇರಬೇಕು ಅಂತ ನಾನು ನಾನು ವಿಕಾಸದವರೆಗೂ ಹೋದಾಗ ನಿಮ್ಮ PWD ಕಚೇರಿಗೆ ಹೋದಾಗ ವಿಕಾಸದಲ್ಲಿ ನಿಮ್ಮ ಕಚೇರಿ ಇರೋದು ಶ್ರೀನಿವಾಸನ ಸಮಥಿಂಗ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಹತ್ರ ಹೋದಾಗ ಅವ್ರು ನನಗೆ ಹೇಳಿದ್ದು ನಿಮಗೆ ನಾನು ಕೇಳ್ತಾ ಇದ್ದೀನಿ, PWD ಕೇಳ್ತಾ ಇದ್ದೀನಿ. ಅಲ್ಲಿಗೂ ಹೋದಾಗ ಫಸ್ಟ್ ಬೋರ್ಡ್ ಹಾಕಿ ಯಾವ ಕ್ವಾಂಟಿಟಿ ಆಗ್ತಾ ಇದ್ರೆ ಎಷ್ಟು ಜಲ್ದಿ ಎಷ್ಟು ಕ್ವಾಲಿಟಿ ಅಂತ ಹಾಕ್ಕೊಂಡು ಹೋಗ್ಬೇಕಂತ ಆ ಬೋರ್ಡ್ ನಾನು ಕೇಳಿದ್ದೀನಿ. ನೀವಿಲ್ಲ ಅಂತಿದ್ರೆ ಸಂತೋಷ, ನಾವು ಲಾಸ್ಟಲ್ಲೇ ಹಾಕೋದು ಫಸ್ಟ್ ಅಲ್ಲಿ ಹಾಕಲ್ಲ ಅಂತಿದ್ರೆ ಸಾರ್ವಜನಿಕರಿಗೆ ಮಾಹಿತಿ ಗೊತ್ತಾಗಬೇಕು. ರೋಡ್ ತಪ್ಪಾದಾಗ ಸಾರ್ವಜನಿಕರು ಕೇಳೋದಕ್ಕೆ ಅಧಿಕಾರ ಇರಲಿ ಅಂತ ಹಾಕ್ತಾರೆ. ನೀವು ಹಾಕಲ್ಲ ಅಂತೀರ, ಇಲ್ಲ ನಾನು ನೀವೇನು ಹಾಕಲ್ಲ ಅಂತೀರ ಪರವಾಗಿಲ್ಲ, ನಾವು ಲೆಟ್ರೇ ಕೊಡ್ತೀರಿ, ನಾನು ಲೆಟರ್ ಕೊಡ್ತೀರಿ, ಅದಕ್ಕೆ ನೀವು ಎಂಡೋಸ್ಮೆಂಟ್ ಕೊಡಿ. ಈಗ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಅದೇನ್ ಮಾತಾಡ್ಬೇಕು ಮತ್ತೆ ಮಾತಾಡೋಣ ಇದ್ರ ಬಗ್ಗೆ, ಈ ಬೋರ್ಡ್ಗಳ ಬಗ್ಗೆ ಹಾಕ್ಬೇಕು, ಅದು ಇದೆ, ನಿಯಮನೂ ಇದೆ. ಇದ್ರದ್ದು ಉದ್ದೇಶ ಹೇಳ್ಬಿಡಿ. ಹೇಳಿ ನೀವು ಹೇಳಿ ನಿಮಗೂ ಗೊತ್ತಿದೆಯಲ್ಲ ಇದೇ ಗೋಸ್ವಾಮಿ ಮಾತಾಡಿ. ಬಂಧುಗಳೇ, ಈಗ ಎಲ್ಲರೂ ವಿಷಯಗಳನ್ನ ಪ್ರಸ್ತಾಪಿಸಲಾಗಿದೆ. ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಏನು ಕೆಲವೇ ತಿಂಗಳುಗಳ ಹಿಂದೆ ಡಾಂಬರೀಕರಣ ಆಗಿರುವ ಶಿಗ್ಗಾವಿ ತಾಲೂಕಿನ ಹೋತನಹಳ್ಳಿಯಿಂದ ಅಗ್ಗೇರಿ ಕೆರೆಯವರೆಗಿನ ಸುಮಾರು ನಾವು ಅಂದಾಜಿಸಿದಂತೆ 7-8 ಕಿಲೋಮೀಟರ್ ರಸ್ತೆ ಈಗಾಗಲೇ ಬಹುಭಾಗ ಹಾಳಾಗಿರುವ ಬಗ್ಗೆ ಇವತ್ತು ನಾವು ಮಾನ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು RDPR ಅಂಬೇಡ್ಕರ್ ಭವನ ಶಿಗ್ಗಾವಿಯವರಿಗೆ ಒಂದು ದೂರನ್ನ ಸಲ್ಲಿಸ್ತಾ ಇದೀವಿ. ವಿಷಯ ಏನಂತ ಹೇಳಿದ್ರೆ, ಈ ಮೇಲೆ ಪ್ರಸ್ತಾಪಿಸಿರುವ ರಸ್ತೆಯ ಬಹುತೇಕ ಭಾಗ ಹಾಳಾಗಿರೋ ಬಗ್ಗೆ ತಮಗೆ ತಿಳಿಸಿದ್ದು, ಒಂದಿಷ್ಟು ಮಾಹಿತಿಯನ್ನ ಕೂಡ ತಾವು ನೀಡಿರುತ್ತೀರಿ. ಆ ಭೇಟಿಯ ಸಮಯದಲ್ಲಿ ತಾವು ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆಗೆ ಇಂದು ಬರುವುದಾಗಿ ತಾವುಗಳು ತಿಳಿಸಿದ್ದರು. ಇಂದು ತಮ್ಮ ಸ್ಥಳ ಪರಿಶೀಲನೆಗೆ ನಮ್ಮ ದೂರು ಬೇಕೆಂದು ಕೇಳಿದ ಹಿನ್ನೆಲೆಯಲ್ಲಿ ಇದನ್ನೇ ದೂರು ಎಂದು ಪರಿಗಣಿಸಿ ತಾವು ಈ ಸ್ಥಳಕ್ಕೆ ತಕ್ಷಣದಲ್ಲಿ ತಮ್ಮ ಕಿರಿಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ವರದಿಯನ್ನು ಸಿದ್ಧಪಡಿಸಿ ಇದಕ್ಕೆ ಕಾರಣರಾದ, ಇದು ಮುಖ್ಯವಾದಂತ ಅಂಶವಾಗುತ್ತೆ, ಈ ರಸ್ತೆ ಕಾಮಗಾರಿಗೆ ಕಾರಣರಾದಂತ ಎಲ್ಲಾ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಬೇಕಾಗಿದೆ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ರಾಜ್ಯ ಖಜಾಂಚಿಗಳಾಗಿರ್ತಕ್ಕಂಥ VR ಮರಾಠೆ ಸರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಇವತ್ತು ದೂರನ್ನ ಮತ್ತೆ ಈ ಕಾಮಗಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಇಷ್ಟೇ, ಹೋತನಹಳ್ಳಿಯಿಂದ ಅಗ್ಗೇರಿ ಕೆರೆಯವರೆಗೆ ನಿರ್ಮಾಣ ಆಗಿರ್ತಕ್ಕಂಥ ರಸ್ತೆ ಡಾಂಬಾರೀಕರಣ ಅಥವಾ ಹೊಸ ರಸ್ತೆನೋ ಇದು ಏನೋ ಡಾಂಬಾರೀಕರಣ ಮಾಡಿದರೋ ಹೊಸ ರಸ್ತೆ ಮಾಡಿದ ಒಟ್ಟಿನಲ್ಲಿ ಈ ಕಾಮಗಾರಿಗೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳ ಮೇಲೆ ತನಿಖೆ ಆಗಬೇಕು, ಮತ್ತೆ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಮತ್ತೆ ಅವರ ಗುತ್ತಿಗೆದಾರರ ಲೈಸೆನ್ಸ್ ನ ಬ್ಲಾಕ್ ಲಿಸ್ಟ್ಗೆ ಹಾಕ್ಬೇಕಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮಾನ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಮತ್ತೆ ಒಂದು ನಾವಷ್ಟೇ ಇಲ್ಲ, KRS ಪಕ್ಷದವರು ಮಾತ್ರ ಇಲ್ಲ, ಇಲ್ಲಿ ಈ ಭಾಗದಲ್ಲಿ ಊರಿನ ಗ್ರಾಮಸ್ಥರು ಕೂಡ ಇದ್ದಾರೆ. ಆ ಗ್ರಾಮಸ್ಥರ ನೇತೃತ್ವದಲ್ಲಿ ಕೂಡ ಈ ಒಂದು ಮನವಿಯನ್ನ ಸಲ್ಲಿಸ್ತಾ ಇದೀವಿ. ಗ್ರಾಮಸ್ಥರು 4 ತಿಂಗಳು ಆಮೇಲೆ ಬಂಧುಗಳ ಇದು ಸಿಂಪಲ್, ಇಲ್ಲಿ ಅಧಿಕಾರಿ, ರಾಜಕಾರಣಿ ಮತ್ತೆ ಗುತ್ತಿಗೆದಾರ ಇಡೀ ದೇಶವನ್ನ ಕಿತ್ತು ತಿಂತಾರದು 3 ವರ್ಗ. ಅಧಿಕಾರಿ ರಾಜಕಾರಣಿ ಮೇಲೆ ಹೇಳ್ತಾನೆ, ರಾಜಕಾರಣಿ ಅಧಿಕಾರಿಗಳ ಮೇಲೆ ಹೇಳ್ತಾನೆ, ಅಧಿಕಾರಿ ಮತ್ತೆ ಇನ್ನೊಬ್ಬ ಕಾಂಟ್ರಾಕ್ಟರ್ ಮೇಲೆ ಗುತ್ತಿಗೆದಾರರ ಮೇಲೆ ಹೇಳ್ತಾನೆ. ಇವೆಲ್ಲ ನೀವು ಎಚ್ಚೆತ್ಕೋಬೇಕು. ಪ್ರಶ್ನೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ವ್ಯವಸ್ಥೆನ ಕಟ್ಟಕ್ಕೆ ಪ್ರಶ್ನೆ ಮಾಡುವಂತರ ತಂಡ ಹುಟ್ಟಾಕ್ತಾ ಇದೀವಿ. ದಯವಿಟ್ಟು ಎಲ್ಲ ಬನ್ನಿ, ಒಗ್ಗಟ್ಟಾಗಿ ದೇಶನ ಕಟ್ಟೋಣ, ಎಲ್ಲ ವ್ಯವಸ್ಥೆನೂ ಬದಲಾಯಿಸಬಹುದು. ಎಲ್ಲ ಈಗ ನಮ್ಮ AW ಅವ್ರಿಗೆ ಏನ್ ಕೋಪ ಬಂತಲ್ವಾ, ಇವಾಗ ನಿಮಗ್ ಕೋಪ ಬರುತ್ತೆ ನೋಡಿ. AE ಅವ್ರು ಕೆಲಸ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಚೇರಿಯಲ್ಲಿ ಕೂತ್ಕೊಂಡು ಹಂಗಲ್ಲ, AEಗೆ ಕೆಲಸ ಏನು, ಇಲ್ಲಿ ಕೆಲಸ ಆಗ್ತಾ ಇಲ್ವಾ ಅಂತ AWಗೆ ರಿಪೋರ್ಟ್ ಮಾಡ್ಬೇಕಾಗಿರುವ ಕೆಲಸ. ಇವತ್ತಿಗೆ ಯಾವುದೇ ಲೆಟರ್ ಬರ್ದಿಲ್ಲ, AWಗೆ ಲೆಟರ್ ಬರ್ದಿಲ್ಲ ಯಜಮಾನ. ಹಾಗಾಗಿ AWಗೆ ಮಾತಾಡಿದ್ರೆ AEಗೆ ಮಾತಾಡಿ AWಗೆ ಕೋಪ ಬರ್ತಾ ಇಲ್ಲ. ಈಗ ಅದ್ರ ಮೇಲೆ ಏನ್ ಸಕ್ಷಿತ ಇವ್ರು ತಗೊಂತಾರೋ
ಅದ್ ನೋಡೋಣ ವೀಕ್ಷಕರು, ಬನ್ನಿ ತೋರ್ಸೋಣ. ಸರ್ ಒಂದ್ ನಿಮಿಷ ಕೋಪ ಇಲ್ಲ ಸರ್, ಕೋಪ ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಬೇಡಿ. ಕೋಪ ನಿಮ್ ಮೇಲೆ ಮಾಡ್ಕೊಳ್ಳೋ, ಯು ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್. ಓಕೆ, ಈಗ ನಾನು ಈ ಇಲಾಖೆಗೆ ಬಂದು 5 ದಿನ 6 ದಿನ ಆಯ್ತು ಸರ್, ಆಗಿದೆ. ಹೇಳಿ ಸರ್. ಅಲ್ಲ ಓಕೆ, ಪಬ್ಲಿಕ್ ಗೊತ್ತಾಗ್ಲಿ. ಯಾಕಂತ ಹೇಳಿದ್ರೆ ಈಗ ನಿಲ್ಲಿ ನಮ್ದು ವಿಡಿಯೋ ಮಾಡ್ತಾ ಇದೀರಿ, ಇದು ಇಲ್ಲಿ ಏನೇನು ವರ್ಕ್ ನಡೆದಿದೆ ಅಂತ ಅದ್ರ ಬಗ್ಗೆ idea ಇಲ್ಲ. ಸೊ ಈಗ ತಾವು ಒಂದು ಲೆಟರ್ ಕೊಟ್ಟಿದ್ದೀರಿ, ನಾನು ಮಾನ್ಯ ಎಕ್ಸಿಕ್ಯೂಟಿವ್ಗೆ ಅದನ್ನ ಲೆಟರ್ ಬರಿತೇನೆ ನಾನು, ಆಯ್ತಾ? ಅವ್ರಿಗೂ ಕೊಟ್ಟಿದ್ದೀರಿ ನಾವು. ಸೊ ಆಮೇಲೆ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ನಾನು ಅಷ್ಟೇ ಸರ್. ಖಂಡಿತ ಇದನ್ನ ಈಗ ಈ ರೋಡ್ ನಾನು ನೋಡಿದ್ದೇನೆ, ಹಾಳಾಗಿದೆ. ಇದಕ್ಕಿನ್ನೂ ಯಾವುದೇ ತರದ ಬಿಲ್ ಮಾಡಿದೆ ಅಂತ ನಮ್ಮ ಸೆಕ್ಷನ್ ಆಫೀಸರ್ ಹೇಳಿದಾರೆ, ಅವ್ರನ್ನ ಕೇಳಿದೆ ನಾನು ಕೂಡ. ಇದು ಮುಂದಿನ ದಿನಗಳಲ್ಲಿ ಬಿಲ್ ಮಾಡೋದಿಲ್ಲ. ಒಂದೇ ಒಂದು ರಿಕ್ವೆಸ್ಟ್ ಸರ್, ಒಂದ್ ನಿಮಿಷ ನೀವು ಹೇಳಿದ್ದು ನಿಮ್ಗೆ ಕೇಳ್ಬಿಡ್ತೀನಿ. ಒಂದ್ ನಿಮಿಷ ನಾವು ಮಾತಾಡಿಕೆ, ನನ್ನ ಮಾತು ಮುಗಿಸ್ತೇನೆ. ಯಾಕೆ ನಮ್ಮ ಪಾಲಿಂದ ನೀವೇ ಜಾಸ್ತಿ ಮಾತಾಡ್ಬಿಡ್ತಾ ಇದ್ದೀರಿ, ನಾನು ಪಬ್ಲಿಕ್ ಮಾತಾಡ್ಬೇಕು. ಅದಕ್ಕೆ ಈ ರೋಡ್ ಏನಿದೆ, ಈ ರೋಡ್ ಖಂಡಿತ ಹಾಳಾಗಿದೆ. ಅದಕ್ಕೆ ಕಾರಣ ಏನು ಅಂತಂದು ಮಾನ್ಯ ಎಕ್ಸಿಕ್ಯೂಟಿವ್ ಅದನ್ನ ಪರಿಶೀಲನೆ ಮಾಡಿ ಅವರು ಬಂದು QC ಅವರು ಕರ್ಕೊಂಡ್ ಬಂದು ಏನೇನಾಗಿದೆ ಎಲ್ಲ ನೋಡಿ ಅದ್ರ ಸೂಕ್ತ ಕ್ರಮ ತಗೋತಾರೆ ಅಂತ ಹೇಳ್ತೇನೆ ನಾನು. ಒಂದೇ ಒಂದು ಕ್ವಶನ್ ಸರ್, ಈಗ ಇವರೇ ಅಧಿಕಾರಿಗಳನ್ನ ಹೇಳ್ತಾ ಇದ್ದಾರೆ. ಮೊದಲ ಮಾತು, ಈ ರೋಡ್ ಕಡ್ಡಾಯವಾಗಿ ಹಾಳಾಗಿದೆ. ಅಧಿಕಾರಿಗಳನ್ನ ಹೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೋಬೇಕು. ನಿಮ್ಮನ್ನ ಕೇಳ್ತಾರೆ, ನೀವು ಕಣ್ಣಾರೆ ಎಲ್ಲ ಇದೆ. ಈಗ ನೀವು ನೋಡ್ತಾ ಇದ್ದೀವಿ, ನಾವು ಜನರಲ್ ಆಗಿ ಮಾತಾಡ್ತಾರೆ ಸರ್, ನೀವು ಅಧಿಕಾರಿ, ನಾವು ಜನರಲ್ ಆಗಿ ಹೇಳ್ತಾ ಇರೋದು ಯಾವ ಮಟ್ಟಕ್ಕೆ ಕಾಳಾಗಿದೆ ಸರ್, ನೀವೇ ನೋಡಿದ್ದೀರಾ, ನೀವು ನೋಡ್ಕೊಂಡ್ ಬಂದಿದ್ದೀರಾ. ಈಗ ಇದು ನಾನು ನಿಮ್ಮನ್ನ ಜನರಲ್ ಆಗಿ ಕೇಳ್ತಾ ಇರೋದು, ಅಧಿಕಾರಿಗಳ ನಿಮ್ ತಪ್ಪಲ್ಲ. ಸರ್ AE ಅವರು ಸರ್ ನಿಮ್ಮನ್ನ ಕೇಳ್ತಾ ಇರೋದು, AE ಅವ್ರು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟಿದ್ರು, ಇಷ್ಟ ಹಾಳಾಗ್ತಾ ಇದ್ದಾರೆ. ಕೆಲಸ ಮಾಡೋವಾಗ ನಿಂತ್ಕೊಂಡು ನಾನು ನಿಮ್ಮನ್ನ ಕೇಳೋ ಸರ್, ಕೆಲಸ ಕೆಲಸ ಮಾಡೋ ಟೈಮಲ್ಲಿ ಇದೊಂದು ರೋಡ್ ಕಿತ್ತೋಗಿರೋದು, ಈ ರೋಡ್ ನಾನು ಯಾಕೆ ನಿಮ್ಮ ಮೇಲೆ ಚಡಿಯಲಿಲ್ಲ, ಯಾಕಂದ್ರೆ ಚೆನ್ನಾಗಿದೆ ನಿಮ್ಮಲ್ಲಿ ನಾನು ಕೇಳ್ತೇನೆ. ತಪ್ಪು ಅಧಿಕಾರದ ಇದೆಯಲ್ಲ ಸರ್, ನೀವು ಕ್ಲೋಸ್ ಮಾಡಬೇಡಿ. ಸರ್ ರಸ್ತೆ ನೋಡೋಣ ಬನ್ನಿ. ಆಮೇಲೆ ಆ ಕಾಂಟ್ರಾಕ್ಟ್ ಬಿಡುದಿಲ್ಲ, ಪೇಮೆಂಟ್ ಮಾಡೋದಿಲ್ಲ, ಅವನಿಗೆ ಪೇಮೆಂಟ್ ಮಾಡೋದಿಲ್ಲ, ಆ ಕೆಲಸ ಆಗ್ಲಿ. ನಾವು ಲೈವ್ ಇದು ನೋಡಿ ಗಾಡಿ ತಗೊಂಬನ್ನಿ. ಮಹೇಶ್ ಗಾಡಿ ತನ್ನಿ. ನೀವು ಇಲ್ಲಿದ್ದೀರಾ ನೋಡಿ ಸರ್, ರೋಡು ಕೈ ಕಾಲಲ್ಲಿ ಎಸಿದ್ರೆ ಇನ್ನು 5-6 ತಿಂಗಳು ಇದರದ 84 ಲಕ್ಷ ರೂಪಾಯಿ. ಇದೇನಿದೆ ಇಲ್ಲಿ ಕೆಳಗಡೆ ಸರ್, ಆಚೆಗೆ ನೋಡ್ರಿ ಡಾಂಬರ್ ಹೆಂಗೆಲ್ಲ. ಇಲ್ಲಿ ಬರಪ್ಪ, ಇಲ್ಲಿ ಗ್ರಾಮಸ್ಥರು ಮಾತಾಡೋಣ. ಹೇಳಿ ಹೇಳಿ ನೀವೇ. ಇದು ಹಸಿ ನೋಡಿ, ಅದೇ ಮೊನ್ನೆ ಎತ್ತು ತೋರಿಸಿರೋದು ಇದೇನೆ. ಇದು ನೋಡಿ, ಯಾರಾದ್ರೂ ಕಾಮನ್ ಸೆನ್ಸ್ ಇದ್ದವ್ರಿಗೆ ಗೊತ್ತಾಗುತ್ತೆ ಇದು ಎಷ್ಟು ದಿವಸ ಆಯ್ತು ಹಾಕಿ ಅಂತ. 1 ವರ್ಷ ಆಯ್ತಾ ಎಷ್ಟು? ನೀವೇ ಹೇಳಿ. ಇದು ತೋರಿಸ್ತೀನಿ ನೋಡಿ, ಹಸಿ ಇದೆ ನೋಡಿ, ಇನ್ನು ನೋಡಿ ಹಸಿ ಇದೆ. ನಾವು ಇದೇ ಆಧಾರದ ಮೇಲೆ ನಮ್ಮ ಅಂದಾಜಲ್ಲಿ ನಮ್ಮ ವಿವೇಚನೆ ಅನ್ಸಿದೆ ಏನಂದ್ರೆ 4-5-6 ತಿಂಗಳು ಮ್ಯಾಕ್ಸಿಮಮ್ ಆಗಿರ್ಬೋದು ಅಂತ. ಇದು ನೋಡಿದ್ರೆ ಇನ್ನೂ ಕಮ್ಮಿ ಕಾಣಿಸ್ತಾ ಇದೆ. ಯಾಕಂದ್ರೆ ನೋಡಿ ಎಸ್ಟಿಮೇಟ್ ಮಾಡಿದ್ದ ಅಥವಾ ಲೋಡ್ ಗಾಡಿ ಬಂದ್ರು ಕೂಡ ಗಟ್ಟಿಯಾಗಿ ನಿಲ್ಲುವಂತ ರೋಡ್ ನೀವು ಟ್ರಾಫಿಕ್ ನೋಡಿ ಮಾಡಲ್ಲ ಮತ್ತೆ ಹಾಕ್ಬೇಕು ಅಂತ ಸರ್, ನಿಮ್ಗೆ ಕ್ಲಿಯರ್ ಕೊಟ್ಬಿಡ್ತೀನಿ ಸರ್. 1 ಸೆಕೆಂಡ್ ಸರ್, ನಿಮ್ಗೆ ಹೇಳಿದ್ರಲ್ಲ ಈ ಟ್ರಾಫಿಕ್ ಏನಾಗುತ್ತೆ ಅಂತ, ಇದನ್ನ ಫಸ್ಟ್ ನೀವು ತಗೊಂಡ್ಬಿಟ್ಟಿರ್ತೀರಿ. ಸರ್ ತಗೊಂಡ್ಮೇಲೆ ಸರ್ ನಿಮ್ಗೆ ಗೊತ್ತಿತ್ತು ಇಲ್ಲಿ ಯಾವ ಗಾಡಿ ಸರ್ ಇಲ್ಲಿ ಹಂಗೆ ಇದೆ. ಮಾಡಂಗಿಲ್ರಿ ಹೈವೇಗಳಿಗೆ, ಪಂಚಾಯತ್ ರಾಜ್ ರೋಡ್ ಅಲ್ಲಿ ಎಷ್ಟು ಗಾಡಿಗಳು ಎಷ್ಟು ಹೋಗ್ತವೆ ಪ್ರತಿ ಒಂದು ಲೈವ್ ವಿಡಿಯೋ ಇರ್ತದೆ ಅವ್ರ ಹತ್ರ. ಏನು ಲೊಕೇಶನ್ ಸರ್, ಲೊಕೇಶನ್ ಅಲ್ಲ ನಾವು ಎಚ್ಚೆತ್ಕೋಬೇಕಾಗಿತ್ತು. ಅದು ಇದೆ, ಇದು ಇದೆ, ಅದಕ್ಕೊಂದು ಕಾನೂನು ಇದಕ್ಕೊಂದು ಕಾನೂನು ಇಲ್ಲ. ಏನಾಗುತ್ತೋ ಇವ್ರ ಹಿಂದೆ ಇರೋಣ. ಏನೇನು ಕೊಡ್ಬೇಕು ನಾನು ಮಾಡಿದ್ದೀನಿ ಸರ್, ಪೊಲೀಸ್ಮೆಂಟ್ ಅಧಿಕಾರಿಗೆ ಮಾಡ್ತಿದ್ದೀನಿ. ಕೆಳಗಡೆ ಏನಿದೆ ನೋಡಿ ಇಲ್ಲಿ. ನೆಕ್ಸ್ಟ್ ಇದು ಈಗ ಮೇಲಿನ ಲೇಯರ್ ಹೋಯ್ತು. ನೆಕ್ಸ್ಟ್ ಏನಿದೆ ನೋಡಿ ಇಲ್ಲಿ. ಕೊಲ್ಲು ಬಿಂಚಿದ ಸರ್.
ಬರೀ 5-6 ತಿಂಗಳು ರೋಡ್ ಇದು ಅಲ್ಲ ಸೆಂಟಿಮೀಟರ್ ಇದೆ ಇದು ನೋಡಿ. ನೆಕ್ಸ್ಟ್ ಸಿಗ್ತಾ ಇರೋದೇ ನೆಲ. ಅದೆಲ್ಲ ಕಿತ್ಕೊಂಡು ಆ ಕಡೆ ಹೋಗಿ ಸರ್. ಸೂಪರ್. ಹಾಂ ಸಾರ್ವಜನಿಕ ದುಡ್ಡು ದುರ್ವ್ಯಯ ಆಗ್ತಾ ಇರೋದು ಅದನ್ನ ಅರ್ಥ ಮಾಡ್ಕೊಂಡಿರಿ. ಎನಿ ಟೈಮು ತೆರಿಗೆ ಹೋಗ್ತಾ ಇರೋದು. ಸರ್ ನೀವು ಒಬ್ಬ ಇಂಜಿನಿಯರ್ ಆಗಿ ಹೇಳಿ ಇದನ್ನು ಯಾವ ತರ ರೆಕ್ಟಿಫೈ ಮಾಡಕ್ಕೆ ಸಾಧ್ಯನಾ? ಕಂಪ್ಲೀಟ್ ಹಾಕ್ಬೇಕಾಗತ್ತೆ ಇವಾಗ. ಬನ್ನಿ ಸರ್ ಬನ್ನಿ. ಅಲ್ಲ ಅವಾಗಿಂದ ಅವರು ಹಾಂ ಅದು ನಿಮ್ಮ ಮಹೇಶ್ ಅವಾಗ ಈ ತರ ಒಂದು ಹಳ್ಳ ಬಿದ್ದಾಗ ಆ ಕಡೆಗೆ ಎಷ್ಟು ಮಹೇಶ್ 2 ಇಲ್ಲಿ ನೋಡಿ ಸಾಂಗ್ ನೋಡಿ ಸರ್ ತೋರಿಸಿ. ಏನಿದೆ ಕೆಳಗಡೆ ಏನಿದೆ ಏನು ಮಾಡಿದ್ರೆ ಕುಳ್ಸಿದಾರ ಎದ್ದೇಳೋದಕ್ಕೆ? ಹೆವಿ ಗಾಡಿ ಬಂದಾಗ ಈ ತರ ಕಿತ್ಕೊಂಡು ಹೋದ ಸರ್ ಹೆವಿ ಗಾಡಿ ಅಲ್ಲಿಯವ್ರು ಹೇಳ್ತಾ ಇದ್ದಾರೆ, ನೀವು ಇಂಜಿನಿಯರ್ ಹೇಳ್ತಾ ಇದ್ರಲ್ಲಿ ಅಲ್ಲಿ ಯಾರು ತಿರ್ಸಕ್ಕಾಗಲ್ಲ ಸರ್ ಮುಂದೆ. ಸರ್ ಸರ್ ನೋಡಿ ಇಲ್ಲಿ ನೋಡಿ ಸರ್. ಸರ್ ನೀವು ಹಾಕಿರೋ ಕ್ವಾಲಿಟಿ ಸರಿ ಇಲ್ಲ ಸರ್. ಕ್ವಾಲಿಟಿ ಕ್ವಾಲಿಟಿ ಸರಿ ಇಲ್ಲ ನೋಡಿ. ಹಸಿ ಸರ್ ಇದು ನೋಡಿ ಒಂದೊಂದು ಕಿತ್ಕೊ ಬರ್ತಾ ಇದ್ ಸರ್. ಕ್ವಾಂಟಿ ಇದು ಕ್ವಾಲಿಟಿ ಇದೆಯಾ ಚೆಕ್ ಮಾಡಬೇಡಿ ಸರ್. ನೋಡಿ ನಾವು ಮನೆಯಲ್ಲಿ ಅಂಟಿನ ಉಂಡೆ ಮಾಡ್ತೀವಿ. ಅಟ್ಲೀಸ್ಟ್ ಅಂಟಿನ ಉಂಡೆ ಮಾಡಿದ್ರೆ ಅಂಟ್ಕೊಂಡಿರುತ್ತೆ. ಚಿಗಣಿ ಉಂಡೆನ ಏನದು ನೋಡಿ ಕರೆಂಟ್ ಆದಂಗೆ ಆಯ್ತು ಸರ್. ನೋಡಿ ಒಂದೊಂದು ಕೀಳಕ್ ಬರುತ್ತೆ. ಹೇಳ್ಕೊಡ್ರಿ ಇನ್ನು ಮುಂದಿನ ಸರ್ಕಲ್ ನೋಡಿ ಕ್ಲೋಸ್ ಅಪ್ ನೋಡಿ ಎಷ್ಟು ಸಣ್ಣ ಪೀಸ್ ಮಾಡ್ಬೇಕು ಇದನ್ನ. ಬನ್ನಿ ಮತ್ತೆ ಅಯ್ಯಪ್ಪ ತೋರ್ಸಪ್ಪ ನೋಡಿ ಇಲ್ಲಿ ಉದುರ್ತಾ ಇದೆ ನೋಡಿ. ನೋಡಿ ಈ ತರ ಮಿಕ್ಸರ್ ಆಗಿದೆ ಸರ್. ವರ್ಕಿಂಗ್ ಇರ್ಲಿ ನಮಗೂ ಕೆಲಸ ಅಲ್ಲ ಅಲ್ಲಿ ನೋಡೋಣ. ಇನ್ನು ಸಾಕು ಆ ಕಡೆ ಹೋಗೋಣ ಬನ್ನಿ. ಆ ಕಡೆ ರೋಡು ಈಗ ಆ ಕಡೆ ಬೋರ್ಡ್ ಹಾಕಿದಾರ ಅಲ್ಲ ಅದು. ಹೌದು ಅಲ್ಲಿ ಹೋಗೋಣ. ಅಲ್ಲಿ ಬೋರ್ಡ್ ಇದೆಯಲ್ಲ ಅಣ್ಣ ಇದು ಬಾಣ ಇಲ್ಲ ಬಾಣ ಇಲ್ಲ ಎಲ್ಲಪ್ಪ ಇದೆ ಸಾರು. ಡಬಲ್ ಅವರ ನೀವು ಹೊಸಬ್ರು ನೀವು ಈಗ ನೋಡಿ ನೀವು ಕೋಪ ಬರುತ್ತಲ್ಲ ನೋಡಿ. ಇವಾಗ AWE ಮೇಲೆ ನೋಡಿ ಸ್ವಾಮಿ ಮಣ್ಣು ಸ್ವಾಮಿ ಇಲ್ಲಿ ನೋಡಿ ಮಣ್ಣು ನೋಡಿ ನೋಡಿ ಸರ್. ಸರ್ ಈಗ ಇರ್ತಾ ಇದ್ದಾನೆ ನೋಡಿ ಸರ್. ಅಲ್ಲ ಅವ್ರಿಗೆ ಅರ್ಥ ಆಗಿದೆ. ಬನ್ನಿ ಇವಾಗ ನೋಡಿ ಸರ್ ಜನಕ್ಕೂ ಅರ್ಥ ಆಗಿದೆ. ನೋಡಿ ಅಲ್ಲ ಜನಕ್ಕೂ ಅರ್ಥ ಆಗ್ತಾ ಇದೆ. ಎಲ್ಲ ಅದೇನೆ ಇಲ್ಲ ಆಫೀಸರ್ಸೇ ಬಂದಿದ್ದಾರೆ ನೋಡಿ. ತೋರಿಸಿ ಅದನ್ನ ಏನೋ ಹೇಳ್ತಾ ಇದ್ದಾರೆ. ಹಾಂ ಬನ್ನಿ ಹೇಳಿ. ಹಾಂ ಕೆಲಸ ಮಾಡಿದಾರೆ ಅದೇ ಆಫೀಸರ್ಸ್ ಬಂದಿದ್ದಾರೆ. ಅವ್ರಿಗೆ ಗೊತ್ತಿದೆ ಎಲ್ಲ. ಅದನ್ನ ಬನ್ನಿ ಈ ಕಡೆ ಬರ್ರಿ ನೀವು. ಬರ್ರಿ ಬರ್ರಿ ಹಿರಿಯರ. ರೋಡ್ ಬೀದರ್ ಕಚ್ಚಾ ರೋಡ್ ಇದ್ರೆ ಮಾಡಿತ್ತು ಎಲ್ಲ ಬೆಂಕಿ ಹಚ್ಚಿ ಹೋಗ್ಬಿಟ್ರು ಅವ್ರು. ಇದನ್ನ ದೊಡ್ಡ ಗಾಡಿ ಬರಂಗಿಲ್ಲ ಹಂಗ್ ಮಾಡಿ ಹೋಗ್ಬಿಟ್ರು ಮಳೆಯಾದಾಗ. ಅಂತ ಹಳಿ ರೋಡ್ ಹಾಕಿಲ್ಲ ಏನು ನೋಡಿಲ್ಲ. ಹಳಿ ರೋಡ್ ಬಡ್ಡೆಗೆ ಮ್ಯಾಗ ಡಾಂಬರ್ ಹಾಕೊಂಡು ಹೋಗ್ಯಾರ. ಇದು ಅರ್ಧ ಇಂಚ್ ಐತಿ. ಅರ್ಧ ಇಂಚ್ ಹಾಕ್ಯಾರ ಇದನ್ನ. ಅದ್ರ ಕೆಳಗಡೆ ಏನಿತ್ತು ಕಥಾ ಇದು ಹಾಕಿದಾಗ ನಮ್ಗೆ ಇದ್ದಿದ್ದಿಲ್ಲ. ಜೇರಿ ಇದನ್ನ ಹಾಕಿದಾಗ ನಾವು ಇಡ್ತಿದ್ರು ಅವ್ನು ಹೋದಾನೆ ಹಕ್ಕಿಂತ ಇಲ್ಲೇ ಕಟ್ಟಿ ಹಾಕ್ಬಿಟ್ಟಿದ್ವಿ. ಇವರೇ ಸ್ವಾಮಿ ಎಲ್ಲೇ ಎಲ್ಲ ಅಧಿಕಾರ ಅದ ನೋಡಿ. ಅವ್ರ ಇವ್ರು ಇರ್ಲಿಲ್ಲ. ಅರ್ಧ ಇಂಚ್ ಐತಿ. ಅರ್ಧ ಇಂಚ್ ಐತಿ.
ಇನ್ನೊಂದು ಬರುತ್ತೆ ಅದ್ರ ಮೇಲೆ ಕೋಟ್ ಇನ್ನೊಂದು ಬರುತ್ತೆ ಅಂತ ಸುಮ್ಕಾದ್ವಿ. ನೋಡಿ ನೀವು ಯಾವ ಜೊತೆ ಇದನ್ನ ನೀವು ಬಿಲ್ ಲೆಕ್ಕಾಗ ಕೊಡಬೇಡ್ರಿ, ಬಿಲ್ ಮಾಡಿಸ್ಬೇಡ್ರಿ, ಬಿಲ್ ಒಂದು ರೂಪಾಯಿನೂ ಕೊಡಬೇಡ್ರಿ, ಪೂರ್ತಿ ಮಾಡಿದ್ರೆ ಕೊಡ್ರಿ. ನೋಡಿ ನಾವು ಈಗ ಹೇಳ್ತೇವೆ ಮತ್ತೆ ಇನ್ನೊಂದ್ಸತಿ ಬಂದಾಗ ಕ್ವಾಲಿಟಿ ಹಾಕಿಲ್ಲ ಅಂದ್ರೆ ನೀವು ಅವ್ರನ್ನ ಕೇಳ್ಬೇಡಿ. ನೋಡಿ ಪುಣ್ಯಾತ್ಮ ಇರ್ತಾನೆ ಇಲ್ಲ ನೋಡ್ಕೊಳ್ಳಿ, ರೋಡಲ್ಲಿ ಇರ್ಬೇಕು. ಈ ಪುಣ್ಯಾತ್ಮ ಫೋಟೋ ಹೊಡ್ಕೊಂತ ಹಿಡ್ಕೊಳ್ಳಿ. ಫೋಟೋ ಹೊಡ್ಕೊಂತ ಅಲ್ಲ ಯಾರಾದ್ರೂ ಇವರಿಲ್ಲ ಅಂದ್ರೆ ಇನ್ನೊಬ್ರು ಅಧಿಕಾರಿ ಇರಲೇಬೇಕು. ಕೆಲಸ ಮಾಡ್ಬೇಕಾಗಿತ್ತು ಸರ್, ಕೆಲಸ ಮಾಡಿಲ್ಲ. ಸಂಬಳ ಸಿಗಲ್ಲ ಸರ್ ಅವ್ರಿಗೆ. ಒಂದು ರೂಪಾಯಿದಾಗ 8 ಎಣ್ಣೆ ತಿಂದು 8 ಎಣ್ಣೆ ಮಾಡಿದ್ರೆ ಹೆಂಗಾಕಿತ್ತು? 10 ಪೈಸಾ ಮಾಡಿದ್ರೆ 10 ಪೈಸಾ ರೂಪಾಯಿದಾಗ 90 ಪೈಸಾ ಉಳಿಸ್ಕೊಂಡು 10 ಪೈಸಾ ಹಾಕಿರಿ. ಇದನ್ನ ಮತ್ತೆ ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಇಂಥವ್ರೆಲ್ಲ ತಗೊಂಡು ಹೋಗಿ ಗುಡ್ದಾಗ ಹೋಗಿ ಕೈ ಕಾಲು ಕಟ್ಟಿ ಹಾಕಿ ಬಿಡ್ಬೇಕು. ಅಲ್ಲ ಇವ್ರನ್ನೆಲ್ಲ ಇವ್ರು ಬೆಳೆಸ್ತಾ ಇರೋದು ಯಾರು? ದುಡ್ಡು ಯಾರ್ದು? ದುಡ್ಡು ಯಾರ್ದು? ದುಡ್ಡು ಗವರ್ಮೆಂಟ್ ದುಡ್ಡು ಹೌದು, ನಮ್ದು ದುಡ್ಡು ಒಟ್ಟು ಹೋಗೋದು, ನಮ್ದು ಹೋಗೋದು ದುಡ್ಡು. ಎಷ್ಟು ತಿಂಗಳಾಯ್ತು ಈ ಕಾಮಗಾರಿ ಮಾಡಿ? ಯಾವ್ದು ಇದು ರಸ್ತೆ ಇದು ಒಂದ್ ವರ್ಷಕ್ಕೆ ಸರಿಯಾಗಿ ಗೊತ್ತಿಲ್ಲ. 3-4-5 ತಿಂಗಳ ಅದೇನೆ 5 ತಿಂಗಳ ಹಸಿ ಹಸಿ ಇದೆ ನೋಡಿ. ಏನಿಲ್ಲ ನೋಡ್ರಿ. ಅಲ್ಲಪ್ಪ ಇಷ್ಟು ಮಾತಾಡ್ತೀಯಲ್ಲ, ಅವಾಗ ನೀವ್ ಮಾತಾಡ್ಬೇಕಾಗಿತ್ತು. ಅವಾಗ ನಮ್ಗೆ ಇದ್ದಿದ್ದಲ್ಲ, ನಾ ಹೇಳಿಲ್ಲ ಗಿಡ ಕಟ್ಟಿ ಹಾಕ್ತಿದ್ದೆ ಅಂತ ಹೇಳಿ, ಗಿಡದ ಕಟ್ಟಿ ಹಾಕ್ತಿದ್ದೆ. ಮತ್ತೆ ಈಗ ಅಧಿಕಾರಿಗಳನ್ನ ಕರ್ಕೊಂಡು ಬಂದಿದೀವಿ ನೋಡಕ. ಅದನ್ನ ನೋಡ್ರಿ, ಅದನ್ನ ಹಾಕದ್ರಿ, ಅದನ್ನ ಸರಿ ಆಗ್ಲಿಲ್ಲ ಅಂತ ಮತ್ತೆ ನೀವು ಹೇಳ್ದಂಗ ಮತ್ತೆ ಗಿಡಕ್ಕೆ ಕಟ್ಟಿ ಹಾಕ್ತಿವಿ. ಶಬಾಷ್. ಈಗ ಈ ತರ ರಸ್ತೆಗಳು ನಿಮ್ಗೆ ಬೇಡ, ಬೇಡ. ಇದು ಒಳ್ಳೆ ರಸ್ತೆಗಳು ಬೇಕು. ತರುವ ರಸ್ತೆ ಆದ್ರೆ ಆಗ್ಬೇಕು. ಇಲ್ಲಿ ಬಸ್ ಹೋಗಿರಿ ಬೇಡ ಬೇಡ. ಅದಕ್ಕೆ ಇವತ್ತು ನಾವು ಕೇಳಕ್ ಬಂದಿದ್ವಿ ಪಕ್ಷದ ವತಿಯಿಂದ. ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ನೀವು ಕೂಡ ಈ ತರ ಇದು ಯಾರ ಬಗ್ಗೆ ಯಾರು ಮಾತಾಡಿದ್ರ? ನಿಮ್ ಪಂಚಾಯತ್ ಸದಸ್ಯರು ಮಾತಾಡಿದ್ರ ಏನೋ? ಪಂಚಾಯತ್ಗೆ ತಿಳಿಸೋಣ ಇದನ್ನ. ಅಲ್ಲ ಯಾರು ಏನನ್ನ ಮಾತಾಡಿದ್ರ ಇದ್ರ ಬಗ್ಗೆ? ಅವ್ರು ಇನ್ನೂ ಬಿಲ್ ಆಗಿಲ್ಲ ಅಂತಂದ್ರೆ ಅವರು ಬಿಲ್ ಆಗಿಲ್ಲಲ್ಲ, ಮತ್ತೆ ಹೊಸದಾಗಿ ಮಾಡಿಸ್ಬೇಕಂತ ಹೇಳ್ಯಾರ. ಅದು ಹೇಳಿದ್ರ? ನೋಡ್ರಿ ನೀವು ಒಂದ್ ಸ್ವಲ್ಪ ಬದಲಾಗ್ರಿ ಅಣ್ಣವ್ರೆ. ಇವತ್ತು KRS ಪಕ್ಷ ಪ್ರತಿಯೊಂದು ಅಧಿಕಾರಿಗಳ ಸಮೇತ ಈ ಬೋರ್ಡ್ ಅಲ್ಲಿ ಏನಿದೆ, ಈ ಬೋರ್ಡ್ ಅಲ್ಲಿ ಎಷ್ಟಿದೆಯೋ ಅದನ್ನ ನೋಡಕ್ ಹೋಗ್ತಾ ಇದ್ರಿ. ಬನ್ನಿ ತಗೊಳ್ರಿ. ತಗೊಳಪ್ಪ. ನಂಬರ್ ಕೊಟ್ಟಿದ್ರು ಇದರೊಳಗೆ ಕಾರ್ಡ್ ಅಲ್ಲ, ನಾವು KRS, ಇವರು ಇಂಜಿನಿಯರ್ಗಳು, ನಾವು KRS. ಇವರು ಈ ರಸ್ತೆ ಮಾಡಿದ್ದಾರೆ, ಅವ್ರು AE ಮತ್ತು AEE. ಈ ರಸ್ತೆ ಕಿತ್ತೋಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ ರಸ್ತೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಬನ್ನಿ ನೋಡ್ಸೋಣ ಅಂತ ಅವ್ರನ್ನೇ ಕರ್ಕೊಂಡ್ಬಂದಿದ್ದಾರೆ. ಸರ್ ಇವರೇ 3 ತಿಂಗಳಾಗಿ ಈ ರೋಡ್ ಕರ್ಕೊಂಡು ಹೋಗ್ತಾರೆ. ನೋಡಿ ಬಂಧುಗಳೇ, ಇನ್ನೊಂದು ರೋಡ್ ಹೇಗಿದೆ. ಎಷ್ಟು ತಿಂಗಳಾಯ್ತು ಅದಕ್ಕೆ? 3 ತಿಂಗಳಾಗೈತೆ. ಈಗ 3 ತಿಂಗಳಲ್ಲಿ ಇವ್ರನ್ನ ಅಲ್ಲಿ ಕೆಲಸ ಮಾಡೋವಾಗ ನೋಡಿದ್ದೀರಾ? ನಾವ್ ನೋಡೇನ್ರಿ, ನಾವು ತಕರಾರು ಮಾಡಿದ್ರಿ. ಇದು ಕಟಕ ಹೇರ್ಬೇಡ್ರಿ, ರೋಡ್ ಗಟ್ಟಿಯಾಗಲ್ಲ. ಅಲ್ಲ ನೀವು ಇವ್ರನ್ನ ಕೇಳಿದ್ರೆ ಅವ್ರು ಬಂದಾರ ಅಣ್ಣಾರ. ಅಲ್ಲ ಇವ್ರಿದ್ರು, ಅವ್ರ ಹೊಸಬರು. ಇವ್ರು ಏನ್ ಕೆಲಸ ಮಾಡೋದು ಇವ್ರೆ ಡಿಂಪರ್ ತಗೊಂಡ್ ಹೇರಬೇಕಾದ್ರೆ ಇವ್ರಿಗೆ ಹೇಳಿದ್ವಿ, ಇದು ಮಣ್ಣು ನಡೆಯಂಗಿಲ್ರಿ, ಪಕ್ಕ ಪ್ಯೂರ್ ಗೊತ್ತು ಕಲ್ಲಿಂದ ಆದ್ರೆ ನಡೀತೈತಿ ಅಂತ ಹೇಳಿದ್ವಿ. ಇಲ್ರಿ ಮತ್ತೆ ಎಲ್ಲಿ ಸಿಗಂಗಿಲ್ಲ, ಇದನ್ನ ಹೇಳ್ತೇವೆ ಅಂತ ಹೇಳಿದ್ವಿ. ಒಂದ್ 2 ವಿಷಯ ಹೇಳಿರಿ. ನಾವು ರೈತರು ನಾವು ಹೇಳಿ ಮತ್ತೆ ಇವ್ರಿ ಮೊದ್ಲಕ್ಕ ನಮ್ಗೆ ಎಲ್ಲಿ ಸಿಗಂಗಿಲ್ಲ, ನೋಡಕ್ಕಾಗಲ್ಲ, ಇದನ್ನ ಹೇಳ್ತೇವೆ ಅಂತ ಹೇಳಿದ್ರಿ ಇವ್ರೆ. ಒಂದ್ ಸೆಕೆಂಡ್ ತಡಿ ಅಣ್ಣಾರ, ನೀವು ಮತ್ತ ನಮ್ಗೆ ಈಗ ಅರ್ಥ ಆಯ್ತು. ಅವರು ರೋಡ್ ಮಾಡಿದ್ರು, ಇಂಜಿನಿಯರು, ಅವರಿಬ್ರು ಇಂಜಿನಿಯರ್. ನೀವು ಕರ್ಕೊಂಡ್ ಬಂದಿದ್ರಿ. ಗೊತ್ತಿಲ್ರಿ ಅಣ್ಣಾರ ನಿಮ್ಗೆ, ನಿಮ್ಮ ಕಮಿಟಿಗೆ ನಾವು ಅವ್ರಿಗೆ ಹೇಳಿದ್ವಿ. ನೀನ್ ಫೋನ್ ಹಚ್ಚಿದ್ವಿ ಎತ್ತಿಲ್ಲ. ಒಂದು ಸಮಸ್ಯೆ ಇತ್ತು ಪಂಚಾಯತಿ ಒಳಗ. ನಾವು ರೈತರು, ನಮ್ಮೂರ್ ಗುಡ್ಡ ಅಲ್ಲ ಪಂಚಾಯತ್ ಮಾಡೋಣ ಈಗ, ಯಾಕಂದ್ರೆ ಈ ರೋಡ್ ಅಲ್ರಿ. ಇದು ಒಂದ್ ಸೆಕೆಂಡ್, ಅದ್ರ ಸಂಬಂಧ ಇದನ್ನ ಅವ್ರು ಏನ್ ಮಾಡಿದ್ರು, 50,000 ಅಂತ ತಗೊಂಡಿದ್ರು ಗುಡ್ಡ. ಗುಡ್ಡನ ಮುಲಾಟ ಬಂದ 55,000 ತಗೊಂಡು ಮಾಡಿದ್ರು. ಬನ್ನಿ, ಇಂಜಿನಿಯರ್ಗಳವ್ರು ಬನ್ನಿ. ಬನ್ನಿ ಸರ್, ನೀವು ಬನ್ನಿ. ಅಲ್ಲೇ ರೋಡ್ ನೋಡಿ, ಇದು ನೋಡಿ ಬಂಧುಗಳೇ, ಮತ್ತೊಂದು ರೋಡ್ ಇದು ಬಂಧುಗಳೇ. ಇದು ಬಿಲ್ ಆಗೋಗಿದೆ ಸರ್. ಇದು ಆದ ಸೇಮ್ ಎರಡು ಒಂದೇ ಸಮಯದಲ್ಲಿ ಮಾಡಿದ್ದು. ಈಗ ಇನ್ನೊಂದು ಸೈಡು ಇದು 2.5 ಕಿಲೋಮೀಟರ್, 1.
1.5 ಕೋಟಿ 1.5 ಕ್ರೋರ್ಸ್ ಅಲ್ಲ ಇದು 150 ಲಕ್ಷ ಅಲ್ವಾ? ಓಕೆ. ಇನ್ನೊಂದು ಸೈಡು ಇದು ಅಷ್ಟೇ ನೋಡಿ ನೋಡಿ ಇಲ್ಲಿ ಅಲ್ಲ ಟಾರ್ ಮೆತ್ತೆ ಇಲ್ಲ ಸರ್ ನೋಡಿ, ಜಲ್ಲಿ ಬೇರೆ ಇದು ಬೇರೆ. ಇದು ತಗೊಳಮ್ಮ, ಇದು ತಗೊಳ್ಳಿ ನೋಡ್ರಿ ಎಷ್ಟು ಅಲ್ಲ ಅದು ನೋಡಿ ಈಗ ಕಲ್ಲು ಇದ್ರ ಜೊತೆನೇ ಇದೆ ನೋಡಿ. ಎಂತ ಕ್ಲೋಸ್ ಅಪ್ ನೋಡಿ, ಅಂಟಿಕೊಂಡೇ ಇಲ್ಲ ಯಾವ ಜಲ್ಲಿ ಕಲ್ಲಿಗೂ ನೋಡಿ ಇಲ್ಲಿ. ಅಲ್ಲ ನನಗೂ ಅಲ್ಲ ಟಾರ್ಗೂ ಇದಕ್ಕೂ ಸಂಬಂಧ ಇಲ್ದಂಗಿದೆ. ಅದು ಅದ್ರ ಪಾಡಿಗಿದೆ, ಕಲ್ಲು ಟಾರು ಅದ್ರ ಪಾಡಿಗಿದೆ, ಬೇರೆ ಬೇರೆ ಆಗ್ಯಾವ. ಕಲ್ಲು ಡಾಂಬರ್ ಸಹಿತ ಮಿಕ್ಸ್ ಆಗಿಲ್ಲ, ಸರಿಯಾಗಿ. ನೀವು ಇದಕ್ಕೊಂದು ಆಕ್ಷನ್ ತಗೊಳ್ಳಿ ಸರ್. ನೀವು ಮುಲಾಜ್ ಕೊಡಕ್ಕೆ ಹೋಗ್ಬಿಡಿ, ಅಧಿಕಾರಿಗಳು ಸ್ವಲ್ಪ ಕೊಡಿ. ಒಂದು ಕೆಲಸ ಇವರಿದಾರಲ್ಲ ಎಲ್ಲ ಕಡೆ ಹಿಂಗೆ ಇದೆ ನೋಡಿ. ನಾನು ಅವರಿಗೆ ಸರಿಯಾಗಿ ಅಂಥವೆಲ್ಲ ಅದು ನೋಡ್ಕೊಂಡು ಬಂದ್ರಿ ಸರ್. ನಾವು ಆ ಕಡೆ ಹೋಗಿ ಬಂದ್ವಿ, ಈಗ ಈ ಕಡೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಕ್ ಬರುತ್ತೆ ಸರ್, ಸ್ವಲ್ಪ ಹೋಗೋಣ ಇಲ್ಲಿ ಮುಂದೆ. ನೋಡಿ ಅನ್ನ ಬೆಂದಿದ್ಯಾ ನೋಡಕ್ಕೆ, ನಾವೇನೆಲ್ಲ ಅನ್ನ ತೆಗೆದು ನೋಡ್ತೀವಿ, ಒಂದು ಎಲ್ಲ ತೆಗೆದು ನೋಡ್ತೀವಿ. ಇಲ್ಲಿ ಹಣೆ ಬರ ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ ನೋಡಿದ್ರೆ. ಹೌದೌದು, ಏನ್ ಬೇಕು ಸ್ವಲ್ಪ ಹೋಗೋಣ ಬನ್ನಿ. ನೋಡ್ರಿ ಸ್ವಾಮಿ, ನೋಡಿ ಸಾರ್ವಜನಿಕರು ಈ ಮಟ್ಟಕ್ಕೆ ಮಾತಾಡ್ತಾ ಇದಾರೆ ಅಂದ್ರೆ ಇಂಜಿನಿಯರ್ಗಳಿಗೆ ಒಂದು ಸ್ವಲ್ಪ ಭಯ ಭಕ್ತಿ ಇದ್ದಿದ್ರಿ ರನ್ನಿಂಗ್ ಮಾಡೋರ ನೋಡಿ. ರೈತರೇ, ನೀವು ಇವ್ರು ಮಾಡೋವಾಗ ಅವ್ರನ್ನ ಯಾವ ತರ ಕೇಳ್ಬೇಕಾಗಿತ್ತು? ಇದ್ರಲ್ವಾ ಅಡ್ಡಾಕಿ ಕೇಳೋ ಅಧಿಕಾರ ನಿಮ್ಗಿತ್ತು. ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಕಾನೂನಲ್ಲಿ ನಿಮ್ಗೆ ಕೇಳೋ ಹಕ್ಕಿದೆ. ನಿಮ್ಮ ದುಡ್ಡಲ್ಲಿ ಮಾಡ್ತಾ ಇರೋದು ಅವರು, ಅವರೇ ನಿಮ್ ದುಡ್ಡಲ್ಲಿ ಸಂಬಳ ತಗೊಳೋದು ಅವರು, ನೋಡ್ಕೊಳೋದಕ್ಕೆ ನೀವು ಇಟ್ಕೊಂಡಿರೋದು ಕೆಲ್ಸಕ್ಕೆ ಅವ್ರನ್ನ. ಹಾಗಾಗಿ ನೀವು ಕೇಳೋ ಅಧಿಕಾರ ನಿಮ್ಗಿತ್ತು. ಅವ್ರನ್ನ ಚೀಮಾರಿ ಹಾಕಿ ಕೇಳೋ ಅಷ್ಟು ನಿಮ್ಗಿತ್ತು, ಗೊತ್ತಾ? ನಾನು ನಮ್ಮ ಕಡೆ ನಮ್ಮ ಬೆಂಗಳೂರು ಕಡೆ ಹಿಂಗೆ ಮಾತಾಡೋದು. ಹಾಗಾಗಿ ಈ ಅಧಿಕಾರಿ ತಪ್ಪು ಮಾಡಿದಾಗ ನೀವು ಕೇಳ್ಬೇಕಾಗಿತ್ತು. ಇವಾಗ ಆಗೋದ್ಮೇಲೆ ನಾವು ಬಂದಾಗಲ್ಲ, ಪ್ರತಿ ಒಂದನ್ನು ಪ್ರಶ್ನಿಸಿದ್ರೆ ಸರಿ ಹೋಗ್ತದೆ, ಸ್ವರಾಜ್ಯಗಳಾಗುತ್ತೆ ಅಂತ ಹೇಳ್ತಾ ಇದ್ರು ಅವಾಗ ಆ ಕಾಲದಲ್ಲಿ. ಹಾಗಾಗಿ ನಾವು ಜನಗಳು ಪ್ರಶ್ನಿಸಿದ್ರೆ ಅಧಿಕಾರಿಗಳಿಗೆ ಭಯ ಭಕ್ತಿ ಅನ್ನೋದು ಇಲ್ಲಿಂದ ಹೋಗಿದೆ. ಇನ್ನೊಂದು, ಈಗ ಮತ್ತೆ ಕೆಲಸ ಮಾಡಿಸ್ತೀವಿ ಅಂತ ಅವ್ರ ಕೈಯಲ್ಲೇ ಮಾಡಿಸ್ತೀವಿ ಅಂತ ಹೇಳ್ತಾರೆ, ಆದ್ರೆ ಡಬಲ್ ಪೇಮೆಂಟ್ ಆಗಲ್ಲ ಅಂತ ಯಾರು ನೋಡೋರು? ನೋಡಿ ಸರ್, ನೋಡಿ ಎಬ್ಬಿಡೋಣ, ಹೊಸ ಜಾಗನ ಎಬ್ಬಿಡೋಣ. ಎಬ್ಬಿಟ್ರ ಒಂದು ಇಂಚಿಲ್ಲ. ಇಲ್ಲಿ ಬನ್ನಿ ಯಜಮಾನ್ರೆ, ಬನ್ನಿ ಇಲ್ಲಿ ಬನ್ನಿ ಯಜಮಾನ್ರೆ. ಮುಂದೆ ಇನ್ನು ನೋಡ್ರಿ, ಭಾಳ ಎತ್ತರ ಐತೆ ನೋಡ್ರಿ, ಎಷ್ಟು ಐತಿ ಕಲ್ಲು ಒಳಗಡೆ ಕಲ್ಲು ಇದೆಯಲ್ಲ, ಅನ್ಕೊಂಡೇ ಇಲ್ಲ ನೋಡಿ. ಅಲ್ಲ ಟಾರ್ ಅನ್ಕೊಂಡೇ ಇಲ್ಲ ನೋಡಿ ಒಳಗೆ. ಇದ್ರಾಗ ಏನೈತಿ ಹೇಳ್ರಿ ನೀವು? ಏನೈತ್ರಿ ಇದ್ರಾಗ? ಎಷ್ಟು ನೋಡಿ ಲೈವ್ ತೋರಿಸ್ತಾ ಇದ್ದಾರೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದಾರೆ. ಇದ್ರಾಗ ಏನೈತಿ? ಇದ್ರಾಗ ಒಳಗೆ ಕಟ್ಟಗ ನೋಡ್ರಿ, ಇದ್ರಾಗ ಏನೈತಿ? ಕೈಲೇ ತೆಗೆದ್ರೆ ಬರ್ತದೇನ್ರಿ ಇದು? ಡಾಂಬರ್ ಕಾಂಕ್ರೀಟ್ ಹಾಕಿದ್ದು ಕೈಲಿ ಬರ್ತದೆ ಸರ್. ಕೆಳಗ ಬಾರಿ ಮಾತಾಡಿ, ಒಂದ್ ಸಲ್ಕಿ ತೊಂಬರಿ, ಒಂದ್ ಸಲ್ಕಿನ ಮಾತಾಡ್ತಾರಂತೆ. ಒಂದ್ ಸಲ್ಕಿ ತೊಂಬರಿ ತೋರ್ಸಲಿ. ಇದು ಸರಿ ಆಗವಲ್ದು, ಗೊತ್ತು ಸರಿ ಹೇರಿಲ್ಲ ನೀವು, ಬೇಡ ಕಟಕ ಹೇರ್ಯಾರಿ, ಕಟಕ ಇದ್ದಿದ್ರಾಗ ಇಂಜಿನಿಯರ್ ಬಂದ್ರ. ಯಾರು ಇವ್ರನಾ? ಯಾಕಿದ್ಯಾ ಮುಖ ಪರಿಚಯ ಇದೆಯಾ? ಅವ್ರ ನಾನು ಇಲ್ಲಿ ಬಂದಾಗ ಅವರೇ ಇದ್ದಾರೆ. ಮಾತಾಡ್ತಾರ ಅವ್ರೆ. ಮಾತಾಡಿ ಅವ್ರು. ಹಾಕಂತೀರಿ, ನಾವ್ ಹಾಕಲ್ಲ, ನಾವ್ ಇದನ್ನ ಹಾಕಲ್ಲ ಅಂದ್ರೆ ಹಿಂಗ ಹಾಕಿ ಕುತ್ಕೊಂತೀಗ. ಇದು ವರ್ಕ್ ಏನಿದೆ ಹಾಳಾಗಿದ್ದು ಮೇಲಿನ ಟಾಪ್ ಲೇಯರ್ ಅಷ್ಟೇ, ಅಂತ ಮಣ್ಣು ಬಿಡೋಣ. ಬುಡಕ್ ಗಟ್ಟಿದ್ರ ಮ್ಯಾಗ ಮಣ್ಣೆ ಮಣ್ಣೆ ಮೊನ್ನೆ ಮಣ್ಣಲ್ರಿ ನಾವು 2 ಲೇಯರ್ ಇದು ಮೆಟ್ಲಿಂಗ್ ಹಾಕಿದ ನಂತರ ಅದ್ರ ಮೇಲೆ ಸಿಲ್ ಕೋಟ್ ಅಂತ ಹೇಳಿ ಮುರುಮ್ ಹಾಕಿರ್ತೀವಿ. ಅದ್ರ ಕೆಳಗೆ ಮತ್ತೆ ಏನೇ 2 ಲೇಯರ್ ಇದು ಇದೆ, ಆ ತರ ಹಾಕಿದೆ. ಜರುಗ್ತಾ ಇತ್ತು ನೋಡ್ರಿ, ಇದ್ರಾಗ ಏನೈತಿ ಸರ್? ಈ ಮಣ್ಣ 3 ಲೇಯರ್ ಮೆಟ್ಲಿಂಗ್ ಇದೆ, ಅದು 2 ಲೇಯರ್ ಹಾಕಿದ ನಂತರ ಇಲ್ಲ ಸರ್, ಅಲ್ಲಿ ಸರ್ ನೀವು ಇಲ್ಲ ಇಲ್ಲ ನಾನು ನಿಮ್ಗೆ ತೋರಿಸ್ತೇನೆ. ಇವ್ರು ಹಾಕಿದ್ದೀರಾ? ಅಲ್ಲ ಇದು ಈಗ ಒಂದು ಐಡಿಯಾ ಮಾಡಿ ಸರ್, ನಿಮ್ಮ ಹತ್ರ ಒಂದು ಮಿಷಿನ್ ಇದೆಯಲ್ಲ ಸರ್, ಚೆಕ್ ಮಾಡೋಣ, ಗ್ರೈಂಡಿಂಗ್ ಹೊಡೆಯೋಣ, ತಗೊಂಡು ಎಷ್ಟು ಲೇಯರ್ ಹಾಕಿದ್ರೆ ಕಣ್ಣು
ಕಾಣಿಸ್ಬಿಡುತ್ತಲ್ಲ ಏನ್ ತೊಂದ್ರೆ ಇಲ್ಲ. ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತಲ್ಲ ಸರ್, ಮಣ್ಣು ಸಿಗುತ್ತಾ ಇಲ್ಲ ಜಲ್ಲಿ ಇಟ್ಟಿದ್ದೀರಾ ಇಲ್ಲ ಬಂಗಾರ ಇಟ್ಟಿದ್ರ ಒಳಗಡೆ ಗೊತ್ತಾಗುತ್ತಲ್ಲ ಬಿಡಿ. ಬಂಕ್ ಮಣ್ಣಿದೆ ಅಲ್ಲ ಸರ್, ಇವಾಗ ನಾವೇನೆ ಒಂದು ಮಿಷಿನ್ ಹಾಕೋಣ, ಎಲ್ಲಿ ಬೇಕಲ್ಲ ಹಾಕೋಣ, ಬರುತ್ತಲ್ಲ ಅದು ಬಿಟ್ಟಿಂಗ್ ಕಟ್ಟಿಂಗ್ ಮಾಡುತ್ತೆ, ಕಟ್ಟಿಂಗ್ ಮಾಡ್ಬಿಟ್ಟು ಕಾಂಟ್ಯಾಕ್ಟ್ ದಯವಿಟ್ಟು ನೀವು ಇಷ್ಟು ಬೇಡ ಸರ್, ಮುಂದ್ ಬರ್ರಿ, ಇನ್ನೂ ಸ್ವಲ್ಪ ಮುಂದ್ ಬರ್ರಿ, ಇನ್ನು ಮುಂದೆ ಅಲ್ಲಿ ಬೇಡ, ಅದನ್ನ ತೋರಿಸಿದ್ರೆ ಮತ್ತೆ ಅಲ್ಲಿ ನೋಡಿದ್ರೆ ಏನೈತ್ರಿ, ಇನ್ನು ಮುಂದೆ ಬರ್ರಿ, ನಾ ತೋರಿಸ್ತೀನಿ. ನೀವು ಪರ್ಸೆಂಟೇಜ್ ಇಟ್ಟಕ್ಕೆ ಅವ್ರು ಇದ್ ಮಾಡಿ ಸರ್ ಈಗ ಸ್ವಲ್ಪ ಮುಂದೆ ಬರ್ರಿ, ಇದಕ್ಕಿಂತ ಡಬಲ್ ತೋರಿಸ್ತಾನೆ ನಾನು. ತಪ್ಪಾಗಿದೆ ಅವ್ರ ಕಡೆಯಿಂದ ಯಾಕೆ ಹೇಳಿದ್ರಿ ಅಲ್ಲಿ ಬೇಕಾದಂಗ ಪರ್ಸೆಂಟೇಜ್ ತಗೊಂಡ್ಕನ ಅವ್ರು ಇದ್ ಮಾಡ್ತಾರ. ಅದು ಮೂರು ಹಾಕಿದವರಿಂದಲ್ಲ ಎಲ್ಲ ಮುಗಿಸೇನ್ರಿ. ಪರ್ಸೆಂಟೇಜ್ ಇರ್ಲಿ, ಒತ್ತಡ ಇರ್ಲಿ, ಮಾಡ್ಬೇಕಾಗಿ ಕೆಲಸ ಮಾಡ್ಬೇಕಿತ್ತು. ಇಂಜಿನಿಯರ್ ಅಂತ ಯಾವ್ದಕ್ ಮಾಡಿರ್ತಾರ ಹೇಳ್ರಿ. ಇವಾಗ ಚೆಕಿಂಗ್ ಮಾಡಾಕ ಇಂಜಿನಿಯರ್ ನೀವು ಯಾವ್ದಕ್ಕಂತ ಹೇಳ್ರಿ. ಎಷ್ಟು ಓದಿದ್ರಿ ಸರ್ ತಾವು? ಎಷ್ಟು ಓದಿದ್ರಿ? SLC ರಪ್ಪ. ಸರ್ ನೀವು ಸರ್? ನಿಮ್ದು ಸರ್ ಡಿಗ್ರಿ ಇಂಜಿನಿಯರ್ ಅಪ್ಪ. ಅವ್ರಿಗಿರೋ ಐಡಿಯಾ, ಅವ್ರ SLC ಫೈಲ ಪಾಸ್ ಆಗಿರೋರು ಹೇಳೋ ಇಷ್ಟ ಐಡಿಯಾ ಅವ್ರಿಗೆ ಇವ್ರು ಹೇಳ್ತಾರೆ ಇಂಜಿನಿಯರು. ಮಕ್ಕಳು ಕೂಡ ಗೊತ್ತಾಗ್ತಾ ಇದೆ, ಅವ್ರು ಬಾಯಿ ಬಳ್ಕೊಂಡು ಹೇಳ್ತಾ ಇದಾರೆ, ನೋಡಿ ಇದು ಕಳಪೆ ಕಾಮಗಾರಿ, ಏನು ಪರ್ಸೆಂಟೇಜ್ ಕಾಮಗಾರಿ, ಈ ಕಾಮಗಾರಿ ಹಿಂಗಾಗಿದೆ. ನಾನು ಹರ್ಕತ್ ಮಾಡ್ದ ಹೌದು, ಇವ್ರು ನಡೀತಿತ್ತು ಅಂತ ಅವ್ರೇನು ಕಲ್ತಾ ಇಲ್ಲ, ಇವಾಗ ಅವಾಗ ತೆಗೆದು ತೋರಿಸಿದ್ರು. ಇದು ಈಗ ಹೆಂಗಾಗಿದೆ ಅಂದ್ರೆ ಇಂಜಿನಿಯರ್ಗಳಿಟ್ಟು ಲೂಟಿ ಮಾಡಕ್ ಬಿಟ್ಟಿದ್ದೀರಿ. ಏನು ಓದ್ದಿರೋರು ಇದು ನಿನ್ನ ಚೆನ್ನಾಗಿ ಮಾಡಿಸ್ತಾರೆ ರಸ್ತೆಗಳನ್ನ. ಹಾಗಾಗಿ ಇಂಜಿನಿಯರ್ಗಳು ನಮ್ಗೆ ಏನಕ್ಕೆ ಬೇಕು? ಎ ಏನಕ್ಕೆ ಬೇಕು, AEE ಏನಕ್ಕೆ ಬೇಕು, EE ಏನಕ್ಕೆ ಬೇಕು, ಚೀಫ್ ಇಂಜಿನಿಯರ್ ಏನಕ್ಕೆ ಬೇಕು, ಪ್ರಿನ್ಸಿಪಲ್ ಸೆಕ್ರೆಟರಿ ಏನಕ್ಕೆ ಬೇಕು? ಈ ರೋಡ್ ಆಗಿ 3 ತಿಂಗಳಿಗೆ 3 ತಿಂಗಳಿಗೆ ಈ ಹಣೆ ಬರಾಗೈತಿ. 3 ತಿಂಗಳು ಸರ್ 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 3 ತಿಂಗಳು ಈ ಹಣೆ ಬರಾಗೈತಿ ಸರ್, ಅಧ್ಯಕ್ಷರು ಇದ್ರಂತ ಕರೆಸ್ತೋಗ್ಬೇಕಾರೆ ಈಗ ಅವ್ರನ್ನ. PWD ಅಧ್ಯಕ್ಷರೇ ಬರಂಗಿಲ್ಲ, ತಡಿಯೋ, ಹರ್ಕತ್ ಮಾಡಿದ್ ಸಾಕ್ಷಿ ಸಾಕ್ಷಿ ಅದಾರ. ಇಲ್ಲ ಇಲ್ಲ, ಅವ್ರು ಅಸುಮೇಶ್ ಅವರೇ ಕೇಳ್ತಾರೆ. ಅಸುಮೇಶ್ ಅವ್ರು ಕೇಳ್ತಾರೆ. ನೀವೇ ಕೈ ಇಡ್ರಿ ಅಲ್ಲೇ ಇಂಜಿನಿಯರ್ ಇಲ್ಲಿ ನೋಡ್ರಿ, ನೀವಲ್ಲಿ ಅವ್ರ ಖಾಲಿ ತಂದು ನೋಡ್ರಿ ಅಲ್ಲೇ. ಹೋದಾಗ ಹೈಲೈಟ್ ಪೇಮೆಂಟ್ ಆಗಿಲ್ಲ ಈಗ ಹೇಳಿದ್ರು ಇವರೆಲ್ಲ ಅಂತಾರೆ 3 ತಿಂಗಳಾಗಿಲ್ಲ. 3 ತಿಂಗಳು ಮಳೆಗಾಲ ಆಗೈತಿ, ನೀವು ಹೆಂಗ ಹೋಗ್ತೀರಿ? ಅಲ್ಲ, 3 ತಿಂಗಳ 5 ತಿಂಗಳ ನೀವು ಮಾಡಿದ್ದು 6 ತಿಂಗಳು ಅಂತ ಕರಿ, 6 ತಿಂಗಳ ರೋಡ್ ಕೆಟ್ಟೋಕವ ಯಾವ ಅಷ್ಟೇ. ಈಗ ನೋಡ್ರಿ, ಬೇಸಿಗೆ ನಿಮ್ ಲೆಕ್ಕದ ಇದು ರೋಡ್ ಕೆಟ್ಟಿದೆ ಅಂತ ನಾವು ಈಗ ಕೆಟ್ಟಿಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಕಾಂಟ್ರಾಕ್ಟರ್ ನಾವು ಆಲ್ರೆಡಿ ಅಂದ್ರೆ ನೀವು ಮಾಡಿದ್ದು ಕಳಪೆ ಕೇಳು, 8 ತಿಂಗಳಾತ್ ಮಾಡಿ ಅಂತೇಳಿ ನೀವು ಕೊಟ್ಟಿರಿ ಕೆಲಸ ಇಂಜಿನಿಯರ್, ನೀವು ಏನು ಬಂದು ನೋಡ್ಲಿಲ್ಲ, ಈಗ ಹಿಂಗಾದಾಗ ನೀವು ಅಡ್ಡಾಡ್ರಿ. ಇದಲ್ಲಪ್ಪ ಸರಿ ಅಲ್ಲ, ಸರಿ ಮಾಡಂತ ಹೇಳಿಲ್ಲ. ನಂಬರ್ ಇದೆಯಾ? ಟ್ರಾಫಿಕ್ ಸರ್ ಮುಂದೆ ಹೋದ್ರೆ ಗಾಡಿ ಬರಬಾರ್ದಂತ ಇಲ್ಲಿ ತಡದಕ್ಕೆ ಇಷ್ಟು ಓದತ್ತಿದೆ. ನಾವೇನ್ ಹೇಳ್ತೇವೆ, ಇವ್ರು ಇಂಜಿನಿಯರ್, ಅವ್ರ ಕೆಲಸ ನೋಡಿದ್ರಿ ಇಲ್ಲಿ ಸರಿ ಇಲ್ಲಪ್ಪ ಮಾಡಂತ ಹೇಳ್ಬೇಕು ಬೇಡ್ರಿ. ಒಂದು ನೋಡಿರೋದು ಅಣ್ಣಾರ ನೀವು ಬಂದಿರಿ ಅಂತಂದು ಇಷ್ಟು ಬೈದಿಗೆ ಅಷ್ಟ, ಇಲ್ಲ ಯಾರು ಬರಲ್ಲ ನೋಡಿ. ಆದ್ರೆ ನಾವು ಬಿಡೋರಲ್ಲ, ಇದು ಮ್ಯಾಕ್ಸಿಮಮ್ ಇದರಲ್ಲಿ ಬರೀ ಅವ್ರು ಏನ್ ಹೇಳ್ತಾರೆ ಮತ್ತೆ ಹಾಕೊಡ್ತಾರಂತ. ನಮ್ಮ ಬುನಾದಿ ಕಟ್ಟಿಲ್ಲ ಆದ್ರೆ ಮನಿ ಯಾವ್ದು ನಿಲ್ಲಂಗಿಲ್ಲ. ಜಳ ಬುನಾದಿ ಕಟ್ಟಿರ್ಬೇಕು, ಒಂದ್ ಮನಿ ಕಟ್ಟಬೇಕು, ಜಳ ಬುನಾದಿ ಕಟ್ಟಿದ್ರೆ ಎಲ್ಲ ಬರ್ತದೆ. ಇದು ಪ್ಯಾಚ್ ವರ್ಕ್ ಮಾಡಕ್ ಈಗ ಒಂದು ನಿಮಿಷ, ಇವ್ರಿಗೆ ಹೈಯರ್ ಆಫೀಸರ್ಸ್ಗೂ ನಾವೇ ಹೇಳ್ಬಿಡೋಣ. ನೋಡಿ, ಇಲ್ಲಿ ನಮ್ ಜೊತೆ ಗ್ರಾಮಸ್ಥರೇ ಇದ್ದಾರೆ, ಇವರು ಪ್ರತ್ಯಕ್ಷದರ್ಶಿಗಳು, ಕಣ್ಣಾರೆ ನೋಡಿದ್ದಾರೆ ಇಲ್ಲಿ ಏನಾಗಿದೆ ಅಂತ. ಯಾರು ಅಧಿಕಾರಿನೂ ಬಂದು ಇಲ್ಲಿ ಈ ತರ ಕಳಪೆ ಕಾಮಗಾರಿ ಆಗ್ತಾ ಇದೆ, ಬರೀ ಎಷ್ಟು ಅರ್ಧ ಇಂಚ ಎಷ್ಟು ಹಾಕಿದ್ದಾರೆ, 4 ಇಂಚು. ಇಲ್ಲೊಮ್ಮೆ ತೋರಿಸ್ಬೇಡಿ, ಒಂದಕ್ಕೊಂದು ಅಂಟ್ಕೊತಾನೆ ಇಲ್ಲ. ಅದಲ್ಲ, ಅಂಟ್ಕೊತಾನೆ ಇಲ್ಲ, ಅಂಟ್ಕೊತಾನೆ ಇಲ್ಲ. ಓಕೆ, ಈಗ ಒಂದ್ ನಿಮಿಷ ಇವರಿಗೆ ಅಧಿಕಾರಿಗಳಿಗೆ ಅಧಿಕಾರಿಗೆ ಮೆಸೇಜ್ ಕೊಡ್ತಾ ಇದ್ದೀನಿ. ಈಗ ನಿಮ್ಮಲ್ಲಿ ಹಲವಾರು ಹಂತದ ಅಧಿಕಾರಿಗಳಿದ್ದಾರೆ.
ಇಂದ ಶುರುವಾಗಿ ತಪ್ಪು ಮಾಡಿದಾನೆ ಸರಿ, ಅವ್ರ ಮೇಲೆ AW ಇರ್ತಾರೆ, ಅವರು ಏನೋ ತಪ್ಪು ಮಾಡಿದ್ರು. ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಅದ್ರ ಮೇಲೆ ನಿಮ್ಮ CEO ಇದ್ದಾರೆ, ಬೇಕಾದಷ್ಟು ಹಂತದ ಅಧಿಕಾರಿಗಳಿದ್ದಾರೆ, ಇದನ್ನು ಸೂಪರ್ವೈಸ್ ಮಾಡೋರು. ನೀವೆಲ್ಲ ಏನು ಮಾಡ್ತಿದ್ದೀರಾ ಸರ್? ನಿಮಗೆ ಸಂಬಳ ಯಾರು ಕೊಡ್ತಾ ಇದ್ದಾರೆ? ಸಾರ್ವಜನಿಕರ ತೆರಿಗೆ ಹಣದಲ್ಲಿ ತಾನೇ ಆಗ್ತಾ ಇರೋದು. ರಿಪೋರ್ಟ್ ತರಿಸ್ಕೋಬೇಕು ಬೇಡವಾ? ಅಥವಾ ನೀವು ಯಾವತ್ತೋ ಒಂದು ದಿವಸ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಕೆಲವು ಮಿನಿಸ್ಟ್ರು ಮಾಡ್ತಾರೆ, ನಾವು ನೋಡಿದ್ದೀವಿ, ಒಂದು ಬಿಲ್ಡಪ್ ಕೊಡೋದು ಯಾವುದೋ ಆಫೀಸ್ಗೆ ಹೋಗಿ ಇಡೀ 5 ವರ್ಷದಲ್ಲಿ ಇಲ್ಲೇ ಬನ್ನಿ, ಈ ಕಡೆ ಬನ್ನಿ, ಒಂದು 5 ವರ್ಷದಲ್ಲಿ ಒಂದು ಸಾರಿ ಹೋಗ್ಬಿಟ್ಟು ಬಿಲ್ಡಪ್ ಕೊಡೋದು ಆ ಥರ ಬೇಡ. ನೀವು ಬನ್ನಿ, ತಿಂಗಳಿಗ 2 ತಿಂಗಳಿಗ ನಿಮ್ಗೆ ಸಿಕ್ಕಾಪಟ್ಟೆ ಹೋಗ್ತಾರೆ, 6 ತಿಂಗಳಿಗೊಮ್ಮೆ ಒಂದು ರಸ್ತೆಗಳಲ್ಲಿ ಓಡಾಡಿ ನಿಮ್ಮ ಕಾರ್ಯವ್ಯಾಪ್ತಿ ಎಲ್ಲಿದೆ, ನೀವು ಏನೇನು ಕೆಲಸ ನಡೆದಿದೆ ಇದನ್ನ ಮಾಡಿ. ನೀವು ಈಗ ನಾವು ಬರೀ ಇವ್ರನ್ನ ಬ್ಲೇಮ್ ಮಾಡೋದಲ್ಲ, ಮಾಡಿದ್ರು ಏನ್ ಮಾಡಿದ್ರು, AW ಏನ್ ಮಾಡಿದ್ರು ಅಂತ ಹೇಳೋದಲ್ಲ. ನೀವೇನ್ ಮಾಡ್ತಾ ಇದ್ರಿ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಮತ್ತೆ ಯಾರು ಸರ್ ಬೇರೆ ಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ್ಮೇಲೆ ಚೀಫ್ ಇಂಜಿನಿಯರ್ ಇರ್ತಾರೆ. ಚೀಫ್ ಇಂಜಿನಿಯರ್ ಆದ್ಮೇಲೆ ಇದೊಂದಿದೆ ಸರ್, ಅದು ಇರಿ ಸರ್. ಅದಕ್ಕಿನ್ನ ಮೈನ್ ವೀಕ್ಷಕರೇ ಹೇಳೋದು ನಿಮ್ಗೆ, ನಾನು ಇಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಒಂದು MLA ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಾಗ ಅವರು ನನ್ನ ಸೇವೆ ಮಾಡ್ತೀನಿ ಅಂತ ಬರ್ತಾರೆ ಹೊರತು ಬೇರೆ ಇದಕ್ಕೂ ಬರೋದಿಲ್ಲಲ್ಲ. ಇಲ್ಲಿರುವ MLA ಎಲ್ಲಿ, ಅಧಿಕಾರಿಗಳು ನೋಡ್ಕೊಂಡು MLA ಎಲ್ಲಿ? ಈಗ ಬೇಕಾದ್ರೆ ಸಾಕು ಪ್ರೂಫ್ ಅಲ್ಲ. ಅದೇ ಅಲ್ಲ, ಮುರಿಯಕ್ ಬರುತ್ತೆ ಕೈಯಲ್ಲಿ. ಅಧಿಕಾರಿಗಳೇ ಮತ್ತೆ ಇಲ್ಲಿ ಈ ಉಸ್ತುವಾರಿಗಳು ಅವರೆಲ್ಲ ಇರ್ತಾರೆ. ನಿಮ್ಗೆ ಇಷ್ಟು ಗೊತ್ತಾಗಲ್ವ? ಜನಸಾಮಾನ್ಯರು ಎಷ್ಟೋ ಜನ ಎಜುಕೇಶನ್ ಇರಲ್ಲ, ಅವರಿಗೆ ಕನಿಷ್ಠ ಜ್ಞಾನ ಇದೆ ಇದು ಯಾಕೆ ಹೀಗಾಗಿದೆ ಅಂತ. ಆದ್ರೆ ನಾವು ರೆಕಾರ್ಡ್ಸ್ ನೋಡ್ತೀವಿ, ಅದ್ ನೋಡ್ತೀವಿ, ಇದ್ ನೋಡ್ತೀವಿ ಅನ್ನೋದು ಅಗತ್ಯನೇ ಇಲ್ಲ. ಇಲ್ಲಿ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಏನು ಹೋದ ಇಲ್ಲ, ಪರವಾಗಿಲ್ಲ, ಖಂಡಿತ ಮಾಡಿ. ಈಗ ಆಯ್ತು, ತೋರ್ಸೋಣ ನೋಡಿ. ಸ್ಟೇಟ್ ದಯವಿಟ್ಟು AW ಅವ್ರಿಗೆ ಇವಾಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ದಯವಿಟ್ಟು ಇದನ್ನ ಇನ್ನೊಂದ್ಸತಿ ರೋಡ್ ಮಾಡಿಸ್ಲಿ. AW ಅವರು ಇರ್ತೋಸ್ AW ಅವರು ನಮ್ಮ AW ಅವರು ಮಾಡ್ತೀರಾ ಅಂತ ಹೇಳಿದ್ರೆ ತುಂಬಾ ಸಂತೋಷ. ದಯವಿಟ್ಟು ಸರ್ 2 ರೋಡಕ್ಕೂ ನೀವು ಈ ಕೂಡಲೇ ಕ್ರಮ ಜರುಗಿಸಿ. ಆದ್ರೆ ನಿಮ್ಮಲ್ಲಿ ರಿಕ್ವೆಸ್ಟ್ ಇನ್ನೂ ಒಂದ್ಸತಿ ಹೇಳ್ತಾ ಇರೋದು, ಇದರಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರು ಕಠಿಣವಾಗಿ ನಿಮ್ಮ ಕಾನೂನು ರೀತಿಯಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಲ್ಲ. ಕಾನೂನು ರೀತಿ ಸಸ್ಪೆಂಡ ಇಲ್ಲ ಅಂದ್ರೆ ಯಾವ ತರ ಬರುತ್ತೋ ಗೊತ್ತಿಲ್ಲ, ಅದ್ರ ಮೇಲೆ ಅವ್ರಿಗೂ ತಂದು ಅದು ಪನಿಷ್ಮೆಂಟ್ ಎಲ್ಲ ಡಿಪೆಂಡ್ ಆಗಿದೆ ಅಷ್ಟೇನೆ. ನಿಮ್ಮ ಕೈಯಲ್ಲಿ ಆಗೋದು ಕೆಲಸ. ವಾಸ್ತವ ಪ್ರಾಮಾಣಿಕ ರಿಪೋರ್ಟ್ ಕೊಟ್ಟರೆ ಇದ್ರ ಮೇಲೆ ಒಂದಿಷ್ಟು ಜನರ ಮೇಲೆ ಇನ್ನೊಂದು ರೋಡ್ ಮಾಡಕ್ ಭಯ ಬರ್ತದೆ, ಸೀರಿಯಸ್ ಆಗಿ ಭಯ ನಮ್ಗೆ ಇಷ್ಟೇ ಬೇಕಾಗಿದ್ದು. ಇದನ್ನ ನೋಡಿ ಆದ್ರು ಇನ್ನೊಬ್ಬ ಅಲ್ಲಿ ಇನ್ನೊಂದು ತಾನೇ ಭಯ ಬಂದ್ಬಿಟ್ಟು ನೆಕ್ಸ್ಟ್ ಮಾಡಬಾರ್ದು ಅಂತ. ಇದು ಯಾರು ಭಯ ಇಲ್ದಂಗ ಹೋಗಿದೆ. ಆಮೇಲೆ ಇದೊಂದು ಸರ್ ಲಾಸ್ಟ್ ಹೇಳ್ಬಿಟ್ಟು ಮುಗಿಸ್ಬಿಡೋಣ. ವಿವರವಾದ ರಿಪೋರ್ಟ್ ಕಳಿಸ್ತೀವಿ ಸರ್. ಇನ್ನೊಂದು ಮಾಡ್ತೀರಾ ಅಂತ ಇನ್ನೊಂದು ಲಾಸ್ಟ್ ನಿಮ್ಗೆ ಹೇಳೋದು, ನಾಳೆನೆ ಸಾಧ್ಯ ಆದ್ರೆ ಇವತ್ತೇ ಸಾಧ್ಯ. AEಗಳನ್ನ ಕರೆಸಿ ಕ್ಲೀನ್ ಆಗಿ ಮೀಟಿಂಗ್ ಮಾಡಿ ಅವ್ರಿಗೆ ಒಂದು ಸೂಚನೆ, ನಿಮ್ದೇನಿದೆ ಸೂಚನೆ, ನನ್ನ ತಪ್ಪಾಗಿ ಪಬ್ಲಿಕ್ ನನ್ನ ಕಡೆ ಆಗಿ ಬರೋದಾಗ್ಲಿ, ಇಲ್ಲ ಯಾರೋ ಒಬ್ರು ಬಂದು ನನ್ನಲ್ಲಿ ಪ್ರಶ್ನಿಸಿದ್ರೆ ರೋಡ್ ಹೋಗಿದೆ ಅಂದ್ರೆ ಕಾರಣ ನಾನಲ್ಲ ನೀವೇ ಅನ್ನೋದನ್ನ ಸೂಚನೆ ಈ ದಿನನೋ ನಾಳೆನೋ ದಯವಿಟ್ಟು ಕೊಡಿ. ಇಲ್ಲಿ ಮುಗಿಸ ಸರ್. ಇನ್ನೊಂದು ಮಾತು ಹೇಳ್ತೀನಿ, ಯಾಕಂದ್ರೆ ನಡೀತಾ ಇರೋದಕ್ಕೆ ಹೇಳ್ತಾ ಇದ್ದೀನಿ. ಅಧಿಕಾರ ಇದೆ ನಮಗೆ, 354 ಕರ್ತವ್ಯ ಕಡ್ಡಿ ಹಾಕಿದ್ರು, ಇಂಥದ್ದೆಲ್ಲ ಕೆಲವರು ಮಾಡಿದ್ದಾರೆ. ನಿಮ್ಗೆಲ್ಲ ಹೇಳ್ತಾ ಇರೋದು ನಾವು, ಯಾಕಂದ್ರೆ ಇದು ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲ ಆಫೀಸರ್ಸು ನೋಡ್ತಾ ಇರ್ತಾರೆ ಯಾವತ್ತೋ ಒಂದು ಟೈಮಲ್ಲಿ. ನಮ್ಗೆ ಅಧಿಕಾರ ಇದೆ, ನಾವು ಏನು ಬೇಕಾದರೂ ಮಾಡ್ಬೋದು. ಜನಗಳು ಬಂದು ಗಲಾಟೆ ಮಾಡಿದ್ರೆ ಈ ಥರ ನಾನು ಅವ್ರನ್ನ ಅರೆಸ್ಟ್ ಮಾಡಿಸ್ಬೋದು. ಅವ್ರ ಮೇಲೆ 353 ಅಂದ್ರೆ ಮುಂಚೆ ಈಗ 132 ಕರ್ತವ್ಯ ಕಡ್ಡಿ ಏನು ಬೇಕಾದ್ರೂ ಪ್ರಕರಣ ಹಾಕ್ಬೋದು, ಅವ್ರನ್ನ ಜೈಲಿಗೆ ಕಳಿಸ್ಬೋದು ಅಂತ ಇದ್ರೆ ಒಂದು 4 ದಿವಸ ಮಾಡ್ಬೋದು ಅಷ್ಟೇ ನೀವು. ಆಮೇಲೆ ಅವರೇ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಅಂಥದ್ದನ್ನು ತರ್ಕೊಂಬೇಡಿ ದಯವಿಟ್ಟು. ಯಾರು ಅಧಿಕಾರಿಗಳು ಕೇಳಿಸ್ಕೊಳ್ಳಿ. ಥ್ರೂ ಔಟ್ ಕರ್ನಾಟಕ ನಾನು ಹೇಳ್ತಾ ಇದ್ದೀನಿ, ಅಧಿಕಾರಿಗಳೇ ಹೇಳ್ತಾ ಇದ್ದೀನಿ, ನೀವು ಏನು ಕೆಲಸ ನಿಮಗೆ ಇದೆ ಅದನ್ನು ಮಾಡಿ. ಯಾರ್ದೋ ನನಗೆ ಪ್ರಮೋಷನ್ ಬೇಕು, ನೆಕ್ಸ್ಟ್ ಅಲ್ಲಿಗೆ ಆಯಕಟ್ಟು ಜಾಗಿಗೆ ಟ್ರಾನ್ಸ್ಫರ್ ಬೇಕು, ಅಲ್ಲಿ ಎಷ್ಟು ದುಡ್ಡು ಹೊಡಿಯೋಕ್ಕಾಗತ್ತೋ ಅಂಥ ಕಡೆಗೆ ಬೇಕು ನನಗೆ. ಇದೆಲ್ಲ ಬಿಟ್ಬಿಡಿ. ನೀವು ಸಂಬಳ ತಗೋತಾ ಇದ್ದೀರಾ, ಜನರ ತೆರಿಗೆ ಹಣೆಯಲ್ಲಿ ನಿಮ್ಗೆ ಸಂಬಳ ಸಿಗ್ತಾ ಇದೆ, ಅದನ್ನ ನೀವು ನಿಯತ್ತಾಗಿ ಮಾಡಿ. ಇಷ್ಟು ಹೇಳ್ತಾ ಈ ಲೈವ್ ಮುಗಿಸ್ತಾ ಇದೀವಿ. ಯಾಕಂದ್ರೆ ಇದೇ ನಾನು ಆವಾಗಲೇ ಹೇಳಿದೆ,
ಒಂದು ಅಗಳು ತೆಗೆದ್ರೆ ಅನ್ನ ಬೆಂದಿದೆಯಾ ಇಲ್ವಾ ಗೊತ್ತಾಗತ್ತೆ. ಹಾಗಾಗಿ ಇನ್ನು ಮುಂದೆ ನಾವು 2.5 ಕಿಲೋಮೀಟರ್ ಹೋಗೋ ಅಗತ್ಯ ಇಲ್ಲ. ಇಲ್ಲೇನೆ ನಮ್ಗೆ ವಿಶ್ವದರ್ಶನನೇ ಆಗೋಗಿದೆ. ಹಾಗಾಗಿ ಲೈವ್ ಮುಗಿಸ್ತಾ ಇದೀವಿ ನಾವು. ಅದು ಲೈವ್ ಕ್ಲೋಸ್ ಮಾಡ್ತೀವಿ, ಮಿಕ್ಕಿದ್ದು ನಾವು ಮಾತಾಡ್ಕೊಳ್ಳೋಣ. ಬಂದ್ ಮಾಡಿದಾಗ ಏನಂತ ಹೇಳಿದೆ, ಕಡಿಗೆ ಅಂತ ಹೋಗ್ತಿರ್ತೈತಿ ಹೌದ್ರಿ, ಅದಕ್ಕೆ ಮೆಟ್ಲಿಂಗಿ ಮೂರಮ್ಗೆ ಅಂತ ಇರ್ತೈತಿ, ಹೊಳ್ಳಿ ಮತ್ತು ಮೆಟ್ಲಿಂಗ್ ಇರ್ತೈತಿ, ಹೊಳ್ಳಿ ಡಾಂಬರ್ ಇರ್ತೈತಿ ಹೌದಲ್ರಿ. ಇವಿಷ್ಟಕ್ಕೂ ರೊಕ್ಕ ಬೇರೆ ಮಾಡಿ ಕೊಟ್ಟಿರ್ತಾರ ಅವ್ರು. ಅವಾಗ ನಾ ಹೇಳಿದೆ ಏನ್ರಿ, ಕೆರೆಯನ್ನು ಗೊರ್ಚ್ ಹೇರ್ರಿ, ಕೆರೆಯನ್ನು ಗೊರ್ಚ್ ಹೇರ್ಯಾರ ನೋಡ್ರಿ, ಲೆಕ್ಕ ಹಾಕಿ ನೀವು ಮಾಡಿದ್ರಿ. ಈಗ ಸ್ವಲ್ಪ ಜ್ಞಾನ ಇರೋ ಅಂದ್ರೆ ಏನೇನ್ ಹಾಕ್ಬೇಕು ಅಂತ ಗೊತ್ತಿದೆ. ಇದು ಮಿಕ್ಸಿಂಗ್ ಹೇಗಿರ್ಬೇಕು, ಏನೇನ್ ಹಾಕ್ಬೇಕು, ಎಷ್ಟು ಥಿಕ್ನೆಸ್ ಬೇಕು, ಎಷ್ಟು ಯಾವ ಲಾರಿ ಹೋದ್ರೆ ತಡ್ಕೊಳತ್ತೆ, ಇದೆಲ್ಲ ಗೊತ್ತಿದೆ. ಇದು ಒಂಥರ ಏನ್ ಹೇಳ್ತಾರೆ ಅದಕ್ಕೆ ಗೊತ್ತಿದ್ದು ಪಬ್ಲಿಕ್ ನೋಡ್ತಾ ಇರ್ತಾರೆ ತುಂಬಾ ದಿವಸ. ಅದ್ ನೋಡಿ ಹಸು ಮೂಸ್ತಾ ಇದೆ, ತಿನ್ನಕ್ಕಾಗತ್ತ ಅಂತ ಅದನ್ನೇ ಇಷ್ಟ ಹೇಳ್ತಾ ನೋಡಿ ವೀಕ್ಷಕರೇ, ನಮ್ಮ ಇಂಜಿನಿಯರ್ AW ಅವರು ಅಲ್ಲ ಒಂದ್ ನಿಮಿಷ ಸ್ವಲ್ಪ ಕಾರವಾಗಿ ಹೇಳಿರ್ಬೋದು. ಯಾಕೆ ಅಂದ್ರೆ ಅಧಿಕಾರಿಗಳು ನೀವು ಏನೋ ದಪ್ಪ ಚರ್ಮ ಅಧಿಕಾರಿ ಆಗಿರೋದ್ರಿಂದ ಪರವಾಗಿಲ್ಲ. ಸ್ವಲ್ಪ ಅಧಿಕಾರಿಗಳಿಗೆ ನೀವೆಲ್ಲ ನೋಡಿದ್ದೀರಾ, ಹೇಳ್ತಾ ಇದ್ರೆ ಹಿಂಗೇ ಇರ್ತಾರೆ ಅಧಿಕಾರಿಗಳಿಗೆ. ಇವರು ಬರಲ್ಲ ಅಂದ್ರು, ಆಮೇಲೆ ಬೆಳಗ್ಗೆ ಹೋದ್ರಿ ಸರಿ ಬರ್ತೀನಿ ಅಂದ್ರು. ತುಂಬಾ ಧನ್ಯವಾದಗಳು ಹೇಳ್ಬೇಕು ಅಧಿಕಾರಿಗಳಿಗೆ. ಬಂದಿದ್ದಾರೆ ಸ್ಪಾಟ್ ನೋಡಿ, ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ, ಬರಲೇಬೇಕು. ಹಾಗಾಗಿ AU ಬಂದವ್ರೆ, AUನೂ ಸ್ವಲ್ಪ ಮಾತಾಡಬೇಕು. ನಮ್ಮ ಅಧಿಕಾರಿನೇನಪ್ಪ ನನ್ಗೆ ಅನ್ನದಮ್ಮನ ಆಗ್ಬೋದು, ಇಲ್ಲ ಏನೋ ನನಗೆ ಸಂಬಂಧನೇ. AU ಕೂಡ AW ನನ್ಗೆ ಅಣ್ಣನೋ ಇಲ್ಲ ದೊಡ್ಡ ಏನೋ ಒಂದು ಸಂಬಂಧದಲ್ಲೇ ಇರ್ತದೆ. ಮನುಷ್ಯರು ಅಂದ್ರೆ ನಾವೆಲ್ಲ ಸಂಬಂಧದಲ್ಲೇ ಇರ್ತೀರಿ. ತಪ್ಪು ಆಗಿದೆ, ತಪ್ಪು ಸರಿ ಮಾಡ್ಕೊಬೇಕು ಅಂತ ನಮ್ಮ ಅಧಿಕಾರಿಗಳಲ್ಲಿ AE ಮತ್ತು AWಗಳಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಾನು ಇವರೆಲ್ಲ ಕೇಳೋದು, ತಪ್ಪು ಮಾಡಿದ್ರೆ ಅವ್ರಿಗೆ ಹಾಕಿ ಪನಿಷ್ಮೆಂಟ್ ಕೊಡಿ. ಅವರು ಇನ್ನೊಂದ್ಸತಿ ನಾನು ಜಾಣತನದಿಂದ ಕೆಲಸ ಮಾಡ್ಬೇಕಪ್ಪ ಅನ್ನೋದು ಅವ್ರಿಗೆ ಅರಿವು ಬರಬೇಕು ಅನ್ನೋದ್ರಲ್ಲಿ ಅವ್ರಿಗೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ರಿ. ಹಾಕಬೇಕು. EEಗೂ ಮಾತಾಡಿದ್ದೀನಿ, ಏನು ಅವ್ರ CO ಅವ್ರಿಗೂ ನಾನು ಮಾತಾಡಿದ್ದೀನಿ. ತನಿಖೆ ಮಾಡಿಸ್ತೀನಿ ಮಹೇಶ್ ಅಂತ CO ಅವ್ರು ನನ್ನ ಮೆಸೇಜೇ ಇಟ್ಟಿದ್ದಾರೆ ಮೊಬೈಲಲ್ಲಿ. ಹಾಗಾಗಿ ಇದನ್ನ ಇಲ್ಲಿಗೆ ಬಿಡೋ ಸಮಸ್ಯೆ ಇಲ್ಲ. ಇನ್ನು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಏನೇನು ಪತ್ರ ಬರಬೇಕು ಇದೆಲ್ಲ ಕಂಟಿನ್ಯೂ ನಾನು ಈಗ ಹೋಗಿ ನಾವು ಮರಾಠ ಸರ್ ಮಾಡೇ ಮಾಡ್ತೀರಿ. ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಇವರು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಒಳ್ಳೆ ಕೆಲಸ ಆಗಲಿ. ಇದೊಂದೇ ಅಲ್ಲ ಸರ್, ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟು, ನೀವು ಈ ಬಂದಿದ್ದೀರೋ ಹೊಸಬ್ರು AEಗಳು ಕರೆದು ಎಲ್ಲೆಲ್ಲಪ್ಪ ರೋಡ್ಗಳಾಗಿದೆ ನಡ್ರಿ ನಂಗೆ ತೋರಿಸ್ರಿ ಅಂತ ನೀವು ಖುದ್ದಾಗಿ ನಿಮ್ಮ ಗಾಡಿ ತಗೊಂಡೋಗಿ ಎಲ್ಲಾ ರೋಡ್ಗಳು ನಾಳೆದ್ರಲ್ಲಿ ದಯವಿಟ್ಟು ನೋಡ್ಕೊ ಬನ್ನಿ. ನಾವು ಇನ್ ಮಿಕ್ಕಿದ್ದೇನಿದೆ ನಾವು ಬರೋ ಮುಂಚೆ ಅಂತ ನೀವು ಮಾಡಿಬಿಟ್ರೆ ತುಂಬಾ ಉತ್ತಮ. ಆಮೇಲೆ ನಿಮ್ ಹತ್ರ ಬರಬೇಕಿಲ್ಲಪ್ಪ ನಾನು ಮಾಡಿದ್ದೀನಿ ಅಂದ್ರೆ ನಮಗೂ ಸಂತೋಷ. ಈಗ ಇವರು ನಿಮ್ಮಣ್ಣ ಅವರು ಅಲ್ಲ ಹೆಸರು ಹೇಳ್ಬಿಡ್ತೀನಿ, ಯಾಕಂದ್ರೆ ಹೇಳ್ತಾರೆ ಹೆಸರು ಇದು ಹೇಳ್ಬಿಡಿ ಸರ್. ನೀವು ಅವಾಗೆ ಮಾತಾಡ್ತೀನಿ. ಒಂದ್ ನಿಮಿಷ ಮಾತಾಡ್ತೀನಿ ಸರ್, ಮಾತಾಡಿ. ಅಲ್ಲ ಈಗ ಆಲ್ರೆಡಿ ಮಾತಾಡಿದ್ರೆ ಮತ್ತು ಅದನ್ನೇ ಮೀಟಿಂಗ್ ಅದ್ರ ಬಗ್ಗೆ ಒಂದು ಏನ್ ಮಾಡ್ತೀರಾ ಅಂತ. ಈಗ ಮೀಟಿಂಗ್ ಎಲ್ಲ ಎಲ್ಲ ನಾನು ರೋಡ್ ನೋಡಿದ್ದೇನೆ. ಇದು ಬಿಟ್ಟು ಈಗ ನಮ್ಮ ಒಂದು ಇಂಜಿನಿಯರ್ಸ್ ಕರೆದು ಮೀಟಿಂಗ್ ಮಾಡಿ ಸರಿಯಾಗಿ ಮಾನಿಟರ್ ಮಾಡಕ್ ಹೇಳ್ತೀನಿ. ಇರ್ಬೇಕು ಅವರು ತಾಲೂಕಲ್ಲೇ, ಶಿಗ್ಗಾಂವ್ ತಾಲೂಕಲ್ಲಿ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ಲಿಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೇನೆ. ನಮ್ಮ ಹೆಸರು ಹೇಳ್ರಿ ಸರ್. ನಮ್ಮ ಹೆಸರು ನಿಂಬಣ್ಣ ಹೊಸಮೆ ಅಂತ ಒಂದು ಏಡಬಲ್ಲಿ. ಮತ್ತೆ ಇಲ್ಲಿವರೆಗೆ ಈಗ ಶಿಗ್ಗಾಂವ್ ತಾಲೂಕಿಗೆ ಬಂದು ಒಂದು 6 days ಆಯ್ತು, 6 ದಿನ ಆಯ್ತು ನಾನು. ನೀವು AEಯಿಂದ AWಗೆ ಆಗಿರ್ತೀರ. ಹೌದು, ಹಾಗಾಗಿ ದಯವಿಟ್ಟು ನೀವು ಗೊತ್ತಿರುತ್ತೆ, ಖಂಡಿತ ಮಾಡ್ತೇನೆ. ಆಮೇಲೆ ಇನ್ನೊಂದು ಸರ್, ಆಮೇಲೆ ನಾನು ಯಾವುದೇ ಕಾರಣಕ್ಕೂ ಆಫೀಸಲ್ಲಿ ಕುಂದ್ರಂತ ವ್ಯಕ್ತಿ ಅಲ್ಲ. ನೀವು ನಮ್ಮ ಆಫೀಸಲ್ಲಿ ಬಂದು ಹಿಡಿದ್ರು ನಾನು ಸಿಗೋದಿಲ್ಲ, ಬರೀ ಸೈಟ್ ನಾಗ ಇರ್ತೇನೆ ನಾನು. ಸರ್ ನಿಮ್ಗೆ ಗಾಡಿಯಲ್ಲಂತ ಸಿಕ್ಕಿದ್ರೆ ಅಷ್ಟೇ ಸರ್. ಒಂದು ರಿಕ್ವೆಸ್ಟ್, ಅನುದಾನ ಬರುತ್ತೆ ಅಲ್ಲಿ ಥಿಕ್ನೆಸ್ ಆವಾಗಲೇ ಹೇಳ್ತಾ ಇದ್ರಲ್ಲ ಇಷ್ಟು ಸಾಕಾಗಲ್ಲ ಅಂತ, ಆತರ ರಿಜೆಕ್ಟ್ ಮಾಡಿ. ಇದು ಹಾಕಿದ್ರೆ ಆಗಲ್ಲ ರಸ್ತೆಗೆ, ನಿಮ್ಗೆ ಅಧಿಕಾರ ಇದೆ. ರಿಪೋರ್ಟ್ ಹಾಕೋರು ನೀವು, ಅವ್ರು ಹೇಗ್ ಮಾಡ್ತಾರ ಮಾಡ್ಕೊಳ್ಳಿ. ಮತ್ತೆ ನೀವು ನಿಮ್ಮ ಕಡತ ಏನಿರುತ್ತೆ, ನೀವು ನೆಗೆಟಿವ್ ರಿಪೋರ್ಟ್ ಅಂದ್ರೆ ಇದು ಮಾಡಕ್ಕಾಗಲ್ಲ, ಇಲ್ಲಿ 12 ವೀಲ್ದು ವೆಹಿಕಲ್ ಓಡಾಡುತ್ತೆ, ಜಗ್ಗೋ ಚಾನ್ಸ್ ಇರುತ್ತೆ, ಹಾಗಾಗಿ ಇಲ್ಲಿ ಇಷ್ಟು ಥಿಕ್ನೆಸ್ ಬೇಕು, 1 ಇಂಚು ಬೇಕಾ 1.5 ಇಂಚು ರೆಕಮೆಂಡೇಶನ್ ಆಗಿ ಕಳಿಸಿ. ಅವಾಗ ನೀವು ಕ್ಲಿಯರ್ ಆಗುತ್ತಲ್ಲ ನಿಮ್ದು ಪೊಸಿಷನ್. ಅಲ್ಲ ಸರ್, ಪಕ್ಕದಲ್ಲಿ ಗದ್ದೆಗಳಿದ್ರೆ ಅದಕ್ಕೊಂದು ಸಪರೇಟ್ ನಿಮ್ಗೆ ಇದೇ ಇದೆಯಲ್ಲ, ಅದ್ರ ಮಾಡ್ಬೋದಲ್ಲ. ಇದು ಎಲ್ಲ ತರ ಇದೆ ನಿಮ್ಗೆ. ನೀವು ಹಾಕೋ ರಿಪೋರ್ಟ್ ಮೇಲೆ ನಿಂತಿರುತ್ತೆ, ದಯವಿಟ್ಟು ಮಾಡಿ. ಎಷ್ಟು ಮಾತಾಡಿದ್ರು ಅಷ್ಟೇ ಮಾಡ್ತೀನಿ ಅಂತ ಹೇಳಿದ್ದಾರೆ AW ಅವರು. ಅವ್ರಿಗೆ ಧನ್ಯವಾದ ಹೇಳ್ತಾ ನಾನು ಮತ್ತು ಮರಾಠೆ ಸರ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಗಿಸೋಣ. ನಮಸ್ಕಾರ. ಮುಗಿಸಪ್ಪ. 6 ದಿನಕ್ಕೆ ಬಂದಾಗ ಅಂದ್ರೆ ನೀವು ಗ್ರೇಟರಿ ಮತ್ತೆ